ಕಂಠಿ ವಾಸ್ ಅ ಫಸ್ಟ್ ಫುಲ್ ಫ್ಲೆಜ್ ಸಿನಿಮಾ ಅಂತ ಹೇಳ್ಬೋದು, ಅಥವಾ ಫುಲ್ ಫ್ಲೆಜ್ ರೋಲ್ ನನಗೆ. ಮತ್ತು ಅಟ್ಟಹಾಸ 2013ನಲ್ಲಿ ಕ್ಯಾರೆಕ್ಟರ್ ಆಫ್ ವೀರಪ್ಪನ್ ನೀವು ಪ್ಲೇ ಮಾಡೋವರೆಗೂ ಬಹುಶಃ ಹೀರೋಯಿನ್ ಅಣ್ಣನ ಪಾತ್ರ ಈ ಥರದೇ ಒಂದಷ್ಟು ಚಿಕ್ಕ ಚಿಕ್ಕ ರೋಲ್, ಒಂಥರ ಕನೆಕ್ಟಿಂಗ್ ಡಾಟ್ಸ್ ಆಫ್ ಯೋ ದಟ್ ಬಿಗ್ ಬ್ರೇಕ್. ದುನಿಯಾ ವಾಸ್ ಅ ಬಿಗ್ ಥಿಂಗ್ ಮಧ್ಯದಲ್ಲಿ. ನಾ ಈ ಥರ ಸತ್ನಲ್ಲ, ಅವನು ಇವನು ನಿಂಗೆ ಗೊತ್ತೇನಾ? ಸಾ ಇನ್ನು ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ ನಂತ ವಿದ್ದಿದ್ದು ಈ 15 ರೂಪಾಯಿ ಎರಡೇ ಟೊಮೊಟೊ ಸಾ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಪ್ರತಿಯೊಂದು ಸೆಂಟೆನ್ಸಲ್ಲೂ ಒಬ್ಬ ವ್ಯಕ್ತಿ ಜೀವನನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಒಂದೊಂದು ಸ್ಟೇಟ್ಮೆಂಟ್ ನೀವು ಮಾಡೋದ್ರಲ್ಲೂ ಎದ್ದು ಕಾಣ್ತಾ ಇರುತ್ತೆ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಹಾಗೆ ಖುಷಿಯಾಗಿ ಬದುಕೋದಕ್ಕಿಂತ ನೆಮ್ಮದಿಯಾಗಿ ಬದುಕೋದಕ್ಕಿಂತ ದೊಡ್ಡ ಸಾಧನೆ ಏನಿದೆ. ತುಂಬ ದೊಡ್ಡ ವಿಷನ್ಗಳಿರೋರೆಲ್ಲ ಈಗ ಬಸವ, ಅಲ್ಲಮ್ಮ ಇವ್ರುಗಳೆಲ್ಲ ನೋಡೋಕೆ ಹೋದರೆ ದೇ ಹ್ಯಾವ್ ಕ್ರಾಸ್ ದ ಬ್ಯಾರಿಯರ್ ಆಫ್ ಟೈಮ್. ಕಾಲೇಜ್ ಟೈಮಲ್ಲೇ ಸ್ವಲ್ಪ ಮಿಸ್ ಆಗಿದ್ರೆ ರೌಡಿ ಆಗ್ಬೋದಿತ್ತು ನಾನು. ಅದು ನ್ಯಾಷನಲ್ ಕಾಲೇಜ್ ಸುತ್ತಮುತ್ತ ಸುಮಾರು ರೌಡಿಗಳು, ಪಾರ್ವತಿಪುರ ಇರ್ತಾಯಿತ್ತು, ಅಲ್ಲೇ ಮಾವಳ್ಳಿ. ಯಾವಾಗ ಅಲ್ಲಿ ಪಾರ್ವತಿಪುರದಿಂದ 100 ಜನ ಎಂಟ್ರ್ ಆದರೂ ಆವಾಗ ಒಂದು ಸ್ವಲ್ಪ ಅದೊಂದು ಯಾವುದೋ ಒಂದು ಗಲಾಟೆ ಆಯ್ತು, ಏನೋ ಆಗಿ ಹೊರಗಡೆ ಅವರವರ ರೈವಲ್ರಿಯಲ್ಲಿ ನಾವು ಸಿಗಾಕೊಂಬಿಟ್ವಿ. ಇಲ್ಲಿ ಹೊಡ್ಸ್ಕೊಂಡು ಹೆಂಗೆ ಸುಮ್ಮನೆ ಇರೋದು, ಏನಾರು ಮಾಡಬೇಕು. ಸೊ ಒಂದಷ್ಟೆಲ್ಲ ಪ್ಲ್ಯಾನಿಂಗ್ ಗೀನಿಂಗೆಲ್ಲ ಮಾಡಿ ಕೊನೆಗೆ ಆಗ ಹೊಡೆದವ್ರನ್ನೆಲ್ಲ ಕೊನೆ ಮಾಡಬೇಕು ಅಂತಲೇ ಯೋಚನೆ ಮಾಡಿದ್ದೆ. ಕಿಶೋರ್ ಕೃತಿ ಚೌರ್ಯ ಮಾಡಿಬಿಟ್ಟಿದ್ದಾನೆ, ತೊಗೊಂಡೋಗಿ ಕಬಡ್ಡಿ ಸ್ಕ್ರಿಪ್ಟ್ ಅವ್ರು ಕೊಟ್ಬಿಟ್ಟಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವರೆಲ್ಲ ಬರೆದು ಬಿಟ್ರು. ಯಾರು ಬ್ಯಾಂಗ್ಳೂರು ನೀರಲ್ಲಿ ಶಾಮಿ ಪ್ರತಿ ಅನಿಸುತ್ತೆ, ಮಾತೃದ್ರೋಹಿ ಕಿಶೋರ್. ಹೆಚ್ಚಿ ಕ್ಯಾರೆಕ್ಟರ್ ನನಗೆ ಭಾರಿ ಇಷ್ಟ ಆಗೋಯ್ತು. ಇವ್ ಬರ್ಕೊಂಡಿದ್ದು ರೀ, ನನಗೆ ಆ ಕ್ಯಾರೆಕ್ಟರ್ ಕೊಟ್ಟರೆ ಮಾಡ್ತೀನಿ ಅಂದೆ. ರಕ್ಷಿತ್ ಸರ್ ನನಗೆ ಬರ್ಕೊಂಡಿದ್ದೀನಿ ಸರ್. ಸೊ ಆ್ಯಕ್ಚುಲಿ ರಕ್ಷಿತ್ಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾನು ಇದುವರೆಗೂ ಮಾಡಿದ್ದಕ್ಕಿಂತ ಬೇರೆ ಥರದ ಪಾತ್ರ ಅದು ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದಕ್ಕೆ, ಆ ವಿಷನ್ ಇದ್ದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಘಾಟಿಯ ಇಳಿದು ಐ ಥಿಂಕ್ ಇವತ್ತವರೆಗೂ ನಿಮ್ಮದು ಮೋಸ್ಟ್ ಹ್ಯಾಪನಿಂಗ್ ಸಾಂಗ್ ಅಂದರೆ ಅದೇನಾ? ಸಾಂಗೇನೇ ಅದು ಅನ್ಸುತ್ತೆ. ಸಾಂಗ್ಗಳೇ ಇಲ್ಲ ನನಗೆ, ಎಲ್ಲಿ ಬರ್ತದೆ ಅದಕ್ಕೆ ವಿಲನ್ಗಳಿಗೆಲ್ಲ ಸಾಂಗ್ ಇರುತ್ತೆ. ಅಯ್ಯಯ್ಯಯ್ಯೋ ನಕ್ಕವಳ Today on Just Curious, yay, it's one and only Kishore sir. Kishore sir, welcoming you on Just Curious with half century of life. ಹೇಗೆ ನೋಡ್ತಾ ಇದ್ದೀರಾ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದಿದೆ. ಇಟ್ಸ್ ಬಿನ್ ವೆರಿ ಬ್ಯೂಟಿಫುಲ್. ಸೊ ಜರ್ನಿ ಹ್ಯಾಸ್ ಬಿನ್ ವೆರಿ ಬ್ಯೂಟಿಫುಲ್. ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಪ್ರತಿಯೊಂದು ಸೆಂಟೆನ್ಸಲ್ಲೂ ಒಬ್ಬ ವ್ಯಕ್ತಿ ಜೀವನನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಒಂದೊಂದು ಸ್ಟೇಟ್ಮೆಂಟ್ ನೀವು ಮಾಡೋದ್ರಲ್ಲೂ ಎದ್ದು ಕಾಣ್ತಾ ಇರುತ್ತೆ. ಕೆಲವರಿಗೆ ಲೈಫ್ ಹ್ಯಾಸ್ ಬೀನ್ ಕೈಂಡ್ ಅಂತ ಹೇಳ್ತಾರೆ, ಬಟ್ ಲೈಫ್ ಹ್ಯಾಸ್ ಬೀನ್ ಬ್ಯೂಟಿಫುಲ್ ಮೋರ್ ಸೊ ಟಾಕ್ಸ್ ಅಬೌಟ್ ಹೌ ಯು ಹ್ಯಾವ್ ಟ್ರೀಟೆಡ್ ಲೈಫ್ ಆ್ಯಂಡ್ ಇನ್ ವಾಟ್ ಲೆನ್ಸ್ ಯು ಆರ್ ಟ್ರೈಂಗ್ ಟು ಲುಕ್ ಅಟ್ ಇಟ್ ಅಂತ. ಮೇ ಬಿ ಯಾ ಪರ್ಸ್ಪೆಕ್ಟಿವ್ ಅಷ್ಟೇ ತಾನೇ. ಯಾವಾಗಲೂ ನಾವು ಹೇಗೆ ನೋಡ್ತೀವೋ ಹಾಗಿರುತ್ತೆ ಜಗತ್ತು, ಜೀವನ ಎಲ್ಲ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಹಾಗೆ ನಾವು ನೋಡೋ ನೋಟ ಸರಿಗಿದ್ರೆ ಜಗತ್ತು ಆ್ಯಕ್ಚುಲಾಗಿ ಜಗತ್ತಲ್ಲಿ ತುಂಬ ಸುಂದರವಾಗಿರೋದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಾವು ಹಾಗೆ ನೋಡಲಿಲ್ಲ ಅಂತಂದರೆ. ಸೊ ನೋಡ್ತಾ ಹೋದ್ರೆ ಸುಂದರವಾಗಿರೋದು ಬೇಕಾದಷ್ಟು ಕಾಣುತ್ತೆ. ನಮ್ಮ ಫಸ್ಟ್ ಫ್ಯಾಮಿಲಿ ವಿಲ್ ಆಲ್ವೇಸ್ ಡಿಸೈಡ್ ಫ್ಯೂ ಥಿಂಗ್ಸ್ ಫಾರ್ ಅಸ್. ನೀವೇ ಈಗ ಅಷ್ಟೇ ನನಗೆ ಹೇಳೋ ಹಾಗೆ ಯು ಆರ್ ಬಾರ್ನ್ ಇನ್ ಅ ಗೌಡ ಫ್ಯಾಮಿಲಿ, ವೈಫ್ ಇಸ್ ಅ ಬ್ರಾಹ್ಮಣ್. ಅದು ಆಮೇಲಿಂದ ಆಯಿತು. ಬಟ್ ಅಲ್ಲಿವರೆಗೂ ಆ ಇನಿಷಿಯಲ್ ಕಂಡೀಷ್ನಿಂಗ್ ಲೈಫಿಂದ ಏನೇನು ಎಕ್ಸ್ಪೆಕ್ಟೇಷನ್ ನಿಮಗೆ ಸೆಟ್ ಮಾಡಿಕೊಡ್ತಾ ಇತ್ತು ಸರ್? ತೀರಾ ಆ ಥರದ ಆ ಕ್ಯಾಸ್ಟ್ ಐಡೆಂಟಿಟಿ ಬರಲೇ ಇಲ್ಲ ಅನಿಸುತ್ತೆ ಬಿಗಿನಿಂಗಿಂದನೂ. ಯಾಕಂದರೆ ಅಮ್ಮ ತುಂಬ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲೇ ಮೋಸ್ಟ್ಲಿ ಲಿಟ್ರೇಚರ್ ಪ್ರಭಾವ ಅನಿಸುತ್ತೆ. ಇಷ್ಟು ರೀಡ್ ಅ ಲಾಟ್. ಅವರು ಓದಿಟ್ಟ ಪುಸ್ತಕಗಳನ್ನ ನಾವು ಓದ್ತಾ ಇದ್ವಿ. ಹಾಗಾಗಿ ಲಿಟ್ರೇಚರ್ ಕಂಟಿನ್ಯೂಸ್ ಆಗಿ ಮೊದಲಿಂದಾನೇ ಎಕ್ಸ್ಪೋಜರ್ ಇತ್ತು. ಆಗ ಎಲ್ಲ ಕಡೆಯೂ ನಡೀತಾ ಇತ್ತು. ಆಗ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು ಇರ್ತಾಯಿದ್ವು. ಸೊ ಎಲ್ಲ ಊರುಗಳಲ್ಲೂ ಅಂದರೆ ಒಂದು ಚಿಕ್ಕ ಟೌನ್ ಅಂದರೆ ಅಲ್ಲೊಂದು ಲೈಬ್ರರಿ ಇದ್ದೇ ಇರ್ತಾಯಿತ್ತು. ಸೊ ಓದೋ ಅಭ್ಯಾಸ ಮೋಸ್ಟ್ಲಿ ಓದಿನ ಮೂಲಕ ಅವ್ರಿಗೂ ಆ ಜಾತಿ ಐಡೆಂಟಿಟಿ ಒಳಗಡೆ ಸಿಕ್ಕಾಕೊಳ್ಳಿಲ್ಲ ಅನಿಸುತ್ತೆ. ಜೊತೆಗೆ ಅಪ್ಪ ಹಿ ವಾಸ್ ಆಲ್ಸೋ ಎಜುಕೇಟೆಡ್ ಅಲ್ಲ, ಗೊತ್ತಿಲ್ಲ ಅವ್ರಿಗೆ ಆ ಐಡೆಂಟಿಟಿಗೆ ಸಿಕ್ಕಾಕೊಳ್ಳೋದಕ್ಕೆ ಯಾಕೆ ಇಷ್ಟ ಇರಲಿಲ್ಲ ಅನ್ಸಿದ್ರೆ ಮೋಸ್ಟ್ಲಿ ಅನಿಸುತ್ತೆ. ಅಂದರೆ ಮೋಸ್ಟ್ಲಿ ಅವ್ರಿಗೆ ಅದು ಅಂದರೆ ಅದು ಅಷ್ಟೊಂದು ಹೆಮ್ಮೆಯ ವಿಷಯ ಆಗಿರಲಿಲ್ಲ ಅನಿಸುತ್ತೆ. ಜಾತಿ ಐಡೆಂಟಿಟಿ ಒಳಗಡೆ ಸಿಕ್ಕಾಕೊಂಡಾಗ ನೀವು ಅಲ್ಲಿಗೆ ಸಿಕ್ಕಾಕೊಂತಾರೆ, ನಿಮ್ಮನ್ನು ಕೀಳಾಗಿ ನೋಡ್ತಾರೆ ಅನ್ನೋದೊಂದಿರುತ್ತಲ್ಲ, ಅದನ್ನು ಮೀರೋ ಪ್ರಯತ್ನದಲ್ಲಿ ಹಿ ನೆವರ್ ಐಡೆಂಟಿಫೈಡ್ ವಿತ್ ಪರ್ಟಿಕ್ಯುಲರ್ ಕ್ಯಾಸ್ಟ್ ಅಲ್ಲ. ಹೇಳಿದಾಗೆ ನಿಮ್ಮ ತಾಯಿ ಪುಸ್ತಕಗಳನ್ನು ಓದೋ ಅಭ್ಯಾಸ ಏನು ಇಟ್ಕೊಂಡಿದ್ರು ಅದು ಅರ್ಧ
ಕರ್ದ ನಿಮಗೆ ಪಾಸ್ ಆನ್ ಆಯಿತು. ಅವ್ರು ಓದಿದ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇದ್ದೆ ಅಂತ ಹೇಳಿದ್ರಿ. ವಿ ಆರ್ ಕ್ಯೂರಿಯಸ್ ಟು ನೋ ಯಾವ ಥರ ಪುಸ್ತಕಗಳವು, ಸೊ ದ್ಯಾಟ್ ಇನಿಷಿಯಲ್ ಇಯರ್ಸ್ ಆಫ್ ನಿಮ್ಮ ಚೈಲ್ಡ್ಹುಡ್ ಅಥವಾ ಟೀನೇಜ್ನ ಒಂದು ಸ್ಟ್ರಾಂಗ್ ಬುನಾದಿ ಆಗಿರ್ಬೋದು ಅಂತ. ಎಲ್ಲ ಥರದ ಪುಸ್ತಕಗಳು ಇರ್ತಾಯಿದ್ವು ಅಲ್ಲಿ. ಅವ್ರು ಎಲ್ಲನೂ ಓದ್ತಾಯಿದ್ರು. ಸೀರಿಯಸ್ ಪುಸ್ತಕಗಳು ಕುವೆಂಪುನೂ ಓದ್ತಾಯಿದ್ರು, ಕಾರಂತರನ್ನು ಓದ್ತಾಯಿದ್ರು. ಜೊತೆಗೆ ಒಂದಷ್ಟು ಎಂಡಮುರಿ ವೀರೇಂದ್ರನಾಥ್ ಅವರ ಕಾದಂಬರಿಗಳು ಓದ್ತಾಯಿದ್ರು. ಒಂದಷ್ಟು ಪತ್ತೇದಾರಿ ಕಾದಂಬರಿಗಳು ಇರ್ತಾಯಿತ್ತು. ಬೋರ್ ಹೊಡೆದಾಗ ಅದನ್ನೂ ಓದ್ತಾಯಿದ್ರು, ನಾವು ಅದನ್ನೂ ಓದ್ತಾಯಿದ್ವಿ. ಸೊ ಅದು ಹೆಂಗೆ ಅಂದರೆ ಓದೋದು ಒಂದು ಥರದ ಇಟ್ಸ್ ಅ ವೆರಿ ಕ್ರಿಯೇಟಿವ್ ಪ್ರೊಸೆಸ್ ಅಲ್ಲ. ನೀವು ಕೂತ್ಕೊಂಡು ಅದನ್ನ ಅದು ಎಲ್ಲನೂ ವಿಜುವಲ್ಸ್ ನಿಮ್ಗೆ ತಲೆಯಲ್ಲಿ ಬರ್ತಾನೆ ಇರುತ್ತಲ್ಲ, ಎವ್ರಿಥಿಂಗ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ. ಸೊ ಅದು ಅದರಲ್ಲೂ ವೆರೈಟಿ ಸುಮಾರು ಸಿಕ್ತು. ಸೊ ದ ಇನ್ಫ್ಲೂಯೆನ್ಸ್ ಹ್ಯಾಸ್ ನಾಟ್ ಒಂದೇ ಥರದ ಇನ್ಫ್ಲೂಯೆನ್ಸ್ ಅಂತ ಇದ್ದೇ ಇದ್ದಿಲ್ಲ ಯಾವತ್ತು. ಸೊ ಕಂಟಿನ್ಯೂಸ್ ಆಗಿ ಬೇರೆ 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 ಥರದ ಇನ್ಫ್ಲೂಯೆನ್ಸಸ್ ಆಗ್ತಾನೆ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಓಪನ್ನೆಸ್ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ. ಇದೇ ನಾನು ಯೋಚನೆ ಮಾಡೋ ದಾರಿ, ಇದೇ ಸರಿ, ಇದೇ ಕರೆಕ್ಟು ಅಂತ ಹೇಳೋದಕ್ಕಿಂತ ಬರೋದಕ್ಕೆಲ್ಲ ಓಪನ್ ಆಗಿರೋದು ಇಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಎಲ್ಲವನ್ನ ಮುಕ್ತವಾಗಿ ನೋಡಬೇಕು. ದಟ್ಸ್ ವಾಟ್ ಹ್ಯಾಸ್ ವರ್ಕ್ ಫಾರ್ ಮೀ. ಎಲ್ಲವನ್ನು ಓಪನ್ ಆಗಿ ನೋಡಿ ಅದಾದಮೇಲೆ ಅದರಲ್ಲಿ ಸರಿ ತಪ್ಪು ಅನ್ನೋದು ಅಗೇನ್ ಅದರಲ್ಲೂ ಈಗ ಇದನ್ನೇ ಸರಿ ತಪ್ಪು ಅಂತ ನಾನು ಹೇಳ್ಬೋದು. ಅದೇ ಸರಿ ತಪ್ಪು ಬೇರೆಯವ್ರಿಗೆ ಬೇರೆ ಆಗಿರ್ಬೋದು. ಬಟ್ ಜನರಲ್ ಆಗಿ ಎಲ್ಲವನ್ನೂ ನೀವು ತೂಕ ಹಾಕಿ ಒಂದು ಲೆವೆಲ್ಗೆ ಓಪನ್ನೆಸ್ ಇದ್ದಾಗ ನಿಜವಾದ ಸರಿ ತಪ್ಪನ್ನು ಒಂದು ಮಟ್ಟಿಗೆ ಕಂಡು ಹಿಡ್ಕೋಬೋದು ಅನಿಸುತ್ತೆ. ಸೊ ನಮಗೂ ಬೇರೆಯವ್ರಿಗೂ ಎಲ್ರಿಗೂ ನಮ್ಮ ಸುತ್ತಮುತ್ತ ಎಲ್ರಿಗೂ ಸರಿ ತಪ್ಪು ಅನ್ನೋದು ಒಂದು ಇರುತ್ತಲ್ಲ. ಆಫ್ಟರ್ 96-97 2004ನಲ್ಲಿ ಐ ಥಿಂಕ್ ನೀವು ಫಸ್ಟ್ ಫಿಲ್ಮ್ ಕಂಠಿ ಅಂತ ಮಾಡಿದ್ದು. ಮಧ್ಯ ಇನ್ನೂ 7 ವರ್ಷ ಆಯಿತು ಬಿಫೋರ್ ಯು ಗಾಟ್ ಇನ್ ಟು ಫಿಲ್ಮ್ಸ್. ಐ ಥಿಂಕ್ ಯು ಡಿಡ್ ಲಾಟ್ ಆಫ್ ಕೆಲಸಗಳು ಮಧ್ಯ ಅಲ್ವಾ? ಆ ಟೈಮಲ್ಲಿ ಏನಾದರೂ ಒಂದು ಕ್ಲೂ ಇತ್ತಾ? ಬಿಕಾಸ್ ಆಗಲೇ ಥಿಯೇಟ್ರು ಇವೆಲ್ಲ ನ್ಯಾಷನಲ್ ಕಾಲೇಜ್ ಡೇಸಲ್ಲಿ ಆಗಿತ್ತು. ಚೂರಾರು ಗಂಧಗಾಳಿ ಇತ್ತ ಈ ಕಡೆ ಹೆಂಗೋ ಎಳ್ಕೊಂಬರುತ್ತೆ, ಅಥವಾ ಯು ರೆಡಿ ಫಾರ್ ಎವ್ರಿಥಿಂಗ್, ಅಥವಾ ಆ ಟೈಮಿಗೆ ಬರೀ ದುಡ್ಡು ಬೇಕಾಗಿತ್ತು, ಅದಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ, ಗ್ಯಾರಂಟಿಡ್ ಇನ್ಕಮ್ಗೆ ಅಂತ ಆ ಥರ ಆಯ್ತಾ ನಿಮ್ಮ ಫ್ರೇಮ್ ಆಫ್ ಮೈಂಡು? ಎಲ್ಲ ನೀವು ಹೇಳ್ಬಿಟ್ರಲ್ಲ ಲಾಸ್ಟ್ ಒನ್ ಆಪ್ಷನ್ ಡಿನಾ ಸೀನಾ. ಯಾ ಏನೂ ಇರಲಿಲ್ಲ, ಆ ಥರದ್ದು ಐಡಿಯಾನೇ ಇಲ್ಲ. ಸಿನಿಮಾಗೆ ಬರ್ಬೋದು ಅಂತಲೂ ಗೊತ್ತಿಲ್ಲ, ಅಂದ್ಕೊಂಡಿರಲಿಲ್ಲ. ನಾನು ಸಿನಿಮಾಲೆಲ್ಲ ಗಿಟ್ಕೊತೀನಿ ಅಂತಲೂ ಅನಿಸಿರಲಿಲ್ಲ, ಸಿನಿಮಾಲಿ ಆ್ಯಕ್ಟ್ ಮಾಡ್ಬೋದು ಅಂತಲೂ ಯಾವುದೇ ಆಲೋಚನೆ ಏನಿರ್ತಲ್ಲ, ಬಂದೇ ಇರಲಿಲ್ಲ ನನಗೆ. ಅದು ಥಿಯೇಟ್ರಲ್ಲಿ ನಾಟಕ ಮಾಡೋ ಇಂಟ್ರೆಸ್ಟ್ ಇತ್ತು, ಮಾಡ್ತಾಯಿದ್ದೆ ಅಷ್ಟೇ. ಒಂದಷ್ಟು ಬಿಗಿನಿಂಗೆಲ್ಲ ಪಿ ಯುಲೆಲ್ಲ ತುಂಬ ಬಿಟ್ಬಿಟ್ಟು ಪಾತ್ರಗಳು. ಗ್ರ್ಯಾಜುಯೇಷನ್ಗೆ ಬರೋ ಅಷ್ಟರೊಳಗೆ ನ್ಯಾಷನಲ್ ಕಾಲೇಜಲ್ಲಿ ಅದು ಇದ್ದೇ ಇರುತ್ತೆ. ಅಲ್ಲಿ ಇಂಟರ್ಸೆಕ್ಷನ್ ಕಾಂಪಿಟೇಷನ್ ನಡೆಯುತ್ತೆ. ಸೊ ಎವ್ರಿಬಡಿ ಹ್ಯಾಸ್ ಅನ್ ಆಪರ್ಚುನಿಟಿ. ಅಲ್ಲಿ ಹೀಗೆ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿ, ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿ, ಅದಾದಮೇಲೆ ಡೈರೆಕ್ಟು ಮಾಡಿ, ಹೀಗೆ ಒಂದಷ್ಟು ಇಂಟ್ರೆಸ್ಟ್ ಇತ್ತು ಥಿಯೇಟ್ರಲ್ಲಿ ಅಷ್ಟೇ. ಮೇಯ್ನಾಗಿ ಲಿಟ್ರೇಚರ್ಲಿ ಇಂಟ್ರೆಸ್ಟ್ ಇತ್ತು ಅನಿಸುತ್ತೆ. ಲಿಟ್ರೇಚರ್ನಿಂದ ಥಿಯೇಟರ್ ಕಡೆಗೆ ಬಂದಿತ್ತು. ಬಿಫೋರ್ ಸಿನಿಮಾ ಹ್ಯಾಪೆಂಡ್, ಮಧ್ಯದಲ್ಲಿ ಹೌ ಎಲ್ಲ ಆಡ್ ಜಾಬ್ಸ್ಗಳು ವರ್ ಟ್ರೈಂಗ್ ಟು ಕೀಪ್ ಯು ಬಿಸಿ ಅಂತ. ಆ್ಯಂಡ್ ಈ ಮಧ್ಯ ನೀವೊಂದು ಮಾತು ಹೇಳಿದ್ರಿ ಆವಾಗಲೇ, ಕಾಲೇಜ್ ಟೈಮಲ್ಲೇ ನಾನು ಏನು ಬೇಕಾದ್ರೂ ಆಗ್ಬೋದಿತ್ತು, ಆಪ್ಷನ್ ಇತ್ತು, ಸ್ವಲ್ಪ ಮಿಸ್ ಆಗಿದ್ರೆ ರೌಡಿ ಆಗ್ಬೋದಿತ್ತು ನಾನು. ಆರ್ ಯು ಕಂಫರ್ಟಬಲ್ ಟಾಕಿಂಗ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಫೇಸ್? ವಾಟ್ ಡಿಡ್ ಯು ಮೀನ್ ವೆನ್ ಯು ಸೆಡ್ ದ್ಯಾಟ್? ಯೂಶ್ವಲಾಗಿ ಅದೊಂದು ಇರುತ್ತಲ್ಲ, ಈಗಲೂ ಯಾಕೆ ರೌಡಿ ಸಿನಿಮಾಗಳೆಲ್ಲ ಹಿಟ್ ಆಗ್ತವೆ, ಟೀನೇಜರ್ಸ್ಗೆ ಅದೊಂದು ಇರುತ್ತೆ, ಒಂದು ಎಕ್ಸ್ಪ್ರೆಷನ್, ಆಡ್ರಿನಲಿನ್ ರಶ್ ಫ್ರೀಡಮ್ ನೋಡಿದ ತಕ್ಷಣ. ಅದು ನ್ಯಾಷನಲ್ ಕಾಲೇಜ್ ಸುತ್ತಮುತ್ತ ಸುಮಾರು ರೌಡಿಗಳು, ಪಾರ್ವತಿಪುರ ಇರ್ತಾಯಿತ್ತು, ಅಲ್ಲೇ ಮಾವಳ್ಳಿ. ಸೊ ಸುತ್ತ ಇರೋ ರೌಡಿಗಳೆಲ್ಲ ಅಲ್ಲಿಗೆ ಬರೋರು. ಏನಂದರೆ ಗೊತ್ತಿಲ್ಲ, ಅವ್ರಿಗೆ ರೆಕ್ರೂಟ್ ಸಿಗ್ತಾಯಿದ್ರು ಅನ್ಸುತ್ತಲ್ಲಿ. ಒಂದಷ್ಟು ಜನ ಜೊತೆಗೆ ಓಡಾಡೋಕ್ಕೆ ಹುಡುಗರು, ಮೋಸ್ಟ್ಲಿ ಹುಡುಗರು ಒಂದಷ್ಟು ಫೀಡ್ ಕೂಡ ಮಾಡ್ತಾಯಿದ್ರು ಅನ್ಸುತ್ತೆ. ದುಡ್ಡು ಗಿಡ್ ತಂದಿದ್ದು ಹುಡುಗರೆಲ್ಲ ಒಂದಷ್ಟು ದುಡ್ಡು ಕೊಡ್ತಾಯಿದ್ರು ಅನ್ಸುತ್ತೆ ಅವ್ರಿಗೆ. ಒಂದಷ್ಟು ಜನ ಪರಿಚಯ ಇದ್ದವ್ರು ಇದ್ದರು, ಒಂದಷ್ಟು ಜನ ಹನುಮಂತಗರದ ಹುಡುಗರಿದ್ದರು, ಅವರೆಲ್ಲ ಚೆನ್ನಾಗಿ ಪರಿಚಯ ಆಯಿತು. ಯಾವಾಗ ಅಲ್ಲಿ ಪಾರ್ವತಿಪುರದಿಂದ ಒಂದಷ್ಟು ಜನ ಎಂಟ್ರ್ ಆದರೂ ಆವಾಗ ಒಂದು ಸ್ವಲ್ಪ ಅದೊಂದು ಯಾವುದೋ ಒಂದು ಗಲಾಟೆ ಆಯಿತು, ಏನೋ ಆಗಿ ಹೊರಗಡೆ ಅವರವರ ರೈವಲ್ರಿಯಲ್ಲಿ 2 ಗ್ಯಾಂಗ್ ಗಲಾಟೆ. ನಾವು ಸಿಗಾಕೊಂಬಿಟ್ವಿ ಇಲ್ಲಿ. ಯಾಕಂದರೆ ಈ ಹನುಮಂತನಗರ ಹುಡುಗರ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿ ಒಂದು ಸಲ ಬಂದು ಒಂದಷ್ಟು ಜನ ಪಾರ್ವತಿಪುರದವ್ರು ಹೊಡೆದು ನಮ್ಮಗಳಿಗೆಲ್ಲ ಏಟು ಬಿತ್ತು ಸರಿಗೆ. ಸೊ ಅದಾದಮೇಲೆ ಹೆಂಗೆ ಶುರು ಆಯ್ತು, ಒಂದು ಶುರು ಆಗುತ್ತಲ್ಲ, ಈಗೋ ಇರ್ತದಲ್ಲ, ಹೊಡೆಸ್ಕೊಂಡು ಹೆಂಗೆ ಸುಮ್ಮನೆ ಇರೋದು, ಒಂದು ಏನಾರು ಮಾಡಬೇಕು. ಸೊ ಒಂದಷ್ಟೆಲ್ಲ ಪ್ಲ್ಯಾನಿಂಗ್ ಗೀನಿಂಗೆಲ್ಲ ಮಾಡಿ ಕೊನೆಗೆ ಅಷ್ಟರೊಳಗಡೆ ಒಂದಷ್ಟು ಜೊತೆಗೇ ಇವೆಲ್ಲ ನಡೀತಾಯಿತ್ತು. ಥಿಯೇಟ್ರು, ಕ್ಯಾರಿಕೇಚರ್ ಬರೆಯೋದು, ಲಿಟ್ರೇಚರು ಎಲ್ಲವೂ ಇರ್ತಾಯಿತ್ತಲ್ಲ ಜೊತೆಗೆ. ಒಂದು ಲೆವೆಲ್ಗೆ ಅದನ್ನೂ ಅನಲೈಸ್ ಮಾಡ್ಕೊಳಕ್ಕಾಯ್ತು ಅನ್ಸುತ್ತೆ. ಆಗ ಹೊಡೆದವ್ರನ್ನೆಲ್ಲ ಕೊಲೆ ಮಾಡಬೇಕು ಅಂತಲೇ ಯೋಚನೆ ಮಾಡಿದ್ದೆ. ಇನ್ನೇ ನಮಗೇನು ದಾರಿಗಳು ಕಾಣಿಸ್ತಾ ಇರಲಿಲ್ಲ ಆವಾಗ. ತುಂಬ ಸಿಂಪಲ್ ಹುಡುಗರು, ಸುಮ್ಮನೆ ಹೋಗ್ತಾಯಿದ್ವಿ ಕಾಲೇಜಲ್ಲಿ, ಒಂದು ಚೆನ್ನಾಗಿ ಫ್ರೆಂಡ್ಸ್ ಸೇರ್ಕೊತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಜೋರಾಗಿದ್ವಿ, ಲೌಡಾಗಿದ್ವಿ ಅನ್ನೋದಕ್ಕೆ ಒಂದಷ್ಟು ಜನ ಭಯ ಪಡ್ತಾಯಿದ್ರು. ಎಲ್ಲರನ್ನು ಹೆದರ್ಸ್ಕೊಂಡು ಆರಾಮಾಗಿದ್ವಿ ಅಷ್ಟೇ. ಇನ್ನೇನು ದೊಡ್ಡದಾಗಿ ಏನೂ ಮಾಡ್ತಾಯಿರಲಿಲ್ಲ ನಾವುಗಳು. ಒಂಥರ ನಮ್ಮನ್ನು ನಾವು ಕಾಲೇಜಿನ ಸೇವಿಯರ್ಸ್ ಥರ, ನಮ್ಮ ಕಾಲೇಜ್ ಒಳಗಡೆ ಬಂದು ಹೊಡೆದ್ರೆ ಹೆಂಗೆ ಹೊಡಿಯೋಕ್ಕೆ ಸಾಧ್ಯ ಅವರು ನಮ್ಮನ್ನು ಅಂತ. ಸೊ ಹಿಂಗೆ ಫ್ರೆಂಡ್ ಒಬ್ಬನಿಗೆ ಹೊಡೆದ್ಬಿಟ್ರು ಅಂತ ಒಂದು ಸಲ ಶುರು ಮಾಡಿ, ಅದು ಏನೇನೋ
ಫುಲ್ ಮರ್ಡರ್ ಮಾಡೋದಕ್ಕೆ ಹೆಂಗೆ ಅಂತೆಲ್ಲ ಸ್ಕೆಚ್ ಎಲ್ಲ ಮಾಡಿ ಅಯ್ಯೋ ಆಮೇಲೆ ಬೇಡ ಅಂತ ಅಬಾರ್ಡ್ ಮಾಡಿ ಆವಾಗೆಲ್ಲ ಅಪ್ಪ ಅಮ್ಮನ ಬಗ್ಗೆ ಏನು ಯೋಚನೆ ಮಾಡ್ತಿರಲಿಲ್ಲ. ಸೊ ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನಮ್ಮ ಅಪ್ಪನ ಬಗ್ಗೆ ಖಂಡಿತ ಯೋಚನೆ ಮಾಡಿ ಅವ್ರಿಗೋಸ್ಕರ ಮಾಡಬಾರ್ದು ಅನ್ನೋದೆಲ್ಲ ಏನೂ ಇರಲಿಲ್ಲ. ಏನಿದು 2004 ಆದ್ಮೇಲೆ ಒಂದು ಸಿನಿ ಜರ್ನಿ ಆದರೆ ಅಲ್ಲಿವರೆಗೂ ಜೋರ್ ಸ್ಕ್ರಿಪ್ಟಿಂಗ್ ನಡೀತಾ ಇದೆ ನಿಮ್ಮ ರಿಯಲ್ ಲೈಫಲ್ಲೇ. ಅಷ್ಟೆಲ್ಲ ಆಗಿದ್ದಕ್ಕೆ ಮೋಸ್ಟ್ಲಿ ಒಂದು ಲೆವೆಲ್ಗೆ ಸೆನ್ಸಿಟಿವ್ ಆಗೋಕ್ಕಾಯ್ತು ಅನಿಸುತ್ತೆ. ಹಾಗಾಗಿ ಆ್ಯಕ್ಟಿಂಗ್ನಲ್ಲಿ ಒಂದು ಲೆವೆಲ್ಗೆ ಆ್ಯಕ್ಟಿಂಗೇ ಬರೋದಿದ್ರು ಇಷ್ಟು ವರ್ಷ ಸರ್ವೈವ್ ಆಗೋಕ್ಕಾಯ್ತು ಅನಿಸುತ್ತೆ. ಓಹೋ ಕಿಶೋರ್ ಸರ್ ಆ್ಯಕ್ಟಿಂಗ್ ಬರ್ದೇನೆ ನೀವು ಇಷ್ಟೊಂದೆಲ್ಲ ಮಾಡಿದ್ರೆ ಏನು ಬಂದಿದ್ರೆ ನೋಡೋರ್ ಗತಿ ಏನು? ನೋಡೋರು ಪಾಪ ಟಾರ್ಚರ್ ಬರ್ದೇನೆ ನೀವು ಹಿಂಗೆಲ್ಲ ಡೈಲಾಗ್ ಹೊಡೆದು ನೀವು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತೀರಾ ಅಂದರೆ ಬಂದಿದ್ರೆ ಇನ್ನೇನು ಅಂತ ಐ ಮೆಂಟ್ ಇನ್ ದ್ಯಾಟ್ ವೇ. ಇಲ್ಲ ಇವತ್ತಿಗೂ ವೆಟ್ರಿ ಹೇಳ್ತಾ ಇರ್ತಾರೆ. ಅವ್ರು ಕಾಸ್ಟ್ ಮಾಡ್ಬೇಕಾದ್ರೆ ಹೆಂಗೆ ಅಂತಂದರೆ ಇವರು ಅಂತ ಇವ್ರು ವಾಡಪ್ಪ ಇವರು ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ ಇವರು. ಸೊ ಒಂದು ಕೆಲಸ ನನ್ನ ಫ್ರೆಂಡ್ ಏನೋ ಅನಿಲ್ ಅಂತಿದ್ದ, ಅವನು ಇನ್ನೊಂದು ಕಡೆ ಕೆಲಸ ಮಾಡ್ತಾಯಿದ್ದ. ಯಾವತ್ತೂ ಲೆಕ್ಚರರ್ ಆಗಬಾರ್ದು ಅಂತಿದ್ದೆ, ಯಾಕಂದ್ರೆ ನಮ್ಮ ಅಪ್ಪ ಲೆಕ್ಚರರು. ಸೊ ನನ್ನ ಜನ್ಮದ ಲೆಕ್ಚರರ್ ಆಗಲ್ಲ ಅಂತಿದ್ದೆ. ಕೊನೆಗೆ ಅವ್ನು ತೊಗೊಂಬಂದ ಅದನ್ನ. ಅವ್ನ ಕೆಲಸ ಬಿಡಬೇಕಾಯ್ತು, ಅವ್ನು KS ಬರೀತಾ ಇದ್ದ. ಸೊ ನಾನು ಕೆಲಸ ಬಿಡ್ತಾಯಿದ್ದೀನಿ ಕೊಡೋ, ನೀನು ಮಾಡ್ತೀಯ ನೋಡು ಅಂತ. ಓನ್ಲಿ ಅಟ್ರಾಕ್ಷನ್ ವಾಸ್ ಗರ್ಲ್ಸ್ ಕಾಲೇಜ್ ಅದು. ಸರಿ ವೈ ನಾಟ್ ಅಂತ ಹೋಗಿ ಗರ್ಲ್ಸ್ ಕಾಲೇಜಿಗೆ ಅಂತ ಹೋಗಿದ್ದಕ್ಕೆ ಅಲ್ಲಿ ಓಕೆ ಅವ್ರಿಗೆ ಗೊತ್ತಿಲ್ಲ ಆಪ್ಷನ್ಸ್ ಇರಲಿಲ್ಲ, ಅಥವಾ ಇವ್ನು ರೆಫರ್ ಮಾಡ್ದ ಅಂತಲೂ ತೊಗೊಂಡ್ರು ಅವರು. ಪಾಪ ಅವ್ರು ಆಮೇಲೆ ತುಂಬ ರಿಗ್ರೆಟ್ ಮಾಡ್ಕೊಂಡ್ರು ಅದನ್ನ. ನಾನು ಐ ವಾಸ್ ನಾಟ್ ಲೈಕ್ ರೆಗ್ಯುಲರ್ ಲೆಕ್ಚರರ್ಸ್ ಎಲ್ಲ. ಅಗೇನ್ ಈ ರೆಬೆಲ್ ಬುದ್ಧಿ ಎಲ್ಲ ಬೇರೆ ಇಲ್ಲಿತ್ತಲ್ಲ, ಇಲ್ಲಿದ್ದನ್ನು ಅಲ್ಲೂ ತೊಗೊಂಡೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಬೋರ್ಡ್ ಮೇಲೆ ಬರೆಯೋ ಲೆಕ್ಚರ್ ಬೇಕಾಗಿತ್ತು. ನಾನು ಕನ್ನಡ ಸಾಹಿತ್ಯ ಬೋರ್ಡ್ ಮೇಲೆ ಹೆಂಗೆ ಬರೀತೀರಾ ಅಂತ. ಅದು ಇಟ್ ಈಸ್ ಒಂಥರದ ಗಿವ್ ಆ್ಯಂಡ್ ಟೇಕ್ ಥರ ನೀವು ಕಲಿವಿ, ಅಥವಾ ಅದನ್ನು ಅಧ್ಯಯನ ಮಾಡಿ ಸಾಧ್ಯ. ಕನ್ನಡ ಲಿಟ್ರೇಚರ್ನ ನೀವು ಅಭ್ಯಾಸ ಮಾಡಬೇಕು ಅಂತಂದರೆ there has to be an exchange of ಥಾಟ್ಸ್ ಅಲ್ವಾ. ಸೊ ಹಂಗೆ ಪಾಠ ಮಾಡ್ತಾಯಿದ್ದೆ. ಇವನು ಹುಡುಗಿ ಜೊತೆ ಮಾತಾಡ್ತಾನೆ ಇವನು ಅಂತ ಅವ್ರಿಗೆ ಮಕ್ಳಿಗೆ ಪಾಠ ಮಾಡಲ್ಲ, ಬೋರ್ಡ್ ಮೇಲೆ ಏನೂ ಬರೆಯಲ್ಲ ಅಂತ. ಸೊ ಅದನ್ನು ಅಬ್ಸರ್ವ್ ಮಾಡೋರು ಯಾವಾಗಲೂ. ಒಂದಷ್ಟು ಜನ ಲೆಕ್ಚರ್ಗಳು ಪಾಪ ಅವ್ರುಗಳಿಗೆ ಅಬ್ಸರ್ವ್ ಮಾಡೋ ಕೆಲಸ ಕೊಟ್ಟಿದ್ರು. ಪಿನ್ನಿಡಕ್ಕೆ ನಾನು ಕಿಟಕಿ ಕ್ಲೋಸ್ ಮಾಡ್ಕೊಂಡು ಪಾಠ ಮಾಡ್ತಾಯಿದ್ದೆ ಅವಾಗ. ಸೊ ಹೆಣ್ಣು ಮಕ್ಳನ್ನ ಇಟ್ಕೊಂಡು ಕಿಟಕಿ ಕ್ಲೋಸ್ ಮಾಡ್ಕೊಂಡು ಪಾಠ. ಸೊ ಈ ಥರ ಎಲ್ಲ ಒಂದಷ್ಟು ಸರ್ಕಸ್ಗಳ ನಂತರ ಅಷ್ಟೊಳಗಡೆ ಸಿನಿಮಾ ಆಯಿತು. ಕ್ವೈಟ್ ಅ ರೆಬೆಲ್ ಪ್ಲಸ್ ಪ್ರೋಗ್ರೆಸಿವ್ ಥಿಂಕರ್ ಪ್ಲಸ್ ಎಲ್ಲ ಥರ ಲೇಯರ್ಸಲ್ಲೂ ಅಲ್ಲಿವರೆಗೂ ಲೈಫನ್ನು ನೋಡಿರೋ ನೀವು, ಅಂದರೆ ಇಲ್ಲಿವರೆಗೂ ನಿಮ್ಮ ವ್ಯಕ್ತಿತ್ವದ ಅವತ್ತಿನ ವ್ಯಕ್ತಿತ್ವದ ಪರಿಚಯ ಆಗಿದೆ. ನಾವು ಎಂಟರ್ ದ ಡ್ರ್ಯಾಗನ್ ಅಂತಾರಲ್ಲ, ಎಂಟರ್ ಸಿನಿಮಾ ಇನ್ 2004. ಸಂಬಡಿ ನಿಮ್ಮ ಥರ ವ್ಯಕ್ತಿತ್ವ, ನಿಮ್ಮ ಥರ ಆಲೋಚನೆಗಳು ಇವೆಲ್ಲ ಇರೋರಿಗೆ ಸಿನಿಮಾ ರಂಗದ ಇನಿಷಿಯಲ್ ಮೆಟ್ಲುಗಳನ್ನು ಹತ್ತಿದಾಗ ಅವತ್ತು ನಿಮಗೆ ಸಿಕ್ಕ ಲೆಕ್ಕಾಚಾರಗಳೇನು? ಗೊತ್ತಿಲ್ಲ, ಸಿನಿಮಾದಲ್ಲಿ ತುಂಬ ದಿವಸ ಉಳಿತೀನಿ ಅಂತ ನನಗೆ ಅನಿಸಿರಲಿಲ್ಲ. ಯಾಕಂದರೆ ಅಗೇನ್ ನಾನು ಆ ಥರ ಯೋಚನೆ ಮಾಡೋನಾಗಿದ್ದರಿಂದ ಆವತ್ತು ಪ್ರೋಗ್ರೆಸಿವ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಬಟ್ ನನ್ನದೇ ಒಂದಿತ್ತು, ನನಗಿದು ಸರಿ ಅನ್ನೋದೊಂದಿತ್ತು. ಇದೇ ಸರಿ, ಇದೆಲ್ಲ ತಪ್ಪು ಅಂತಾರದೊಂದಿತ್ತಲ್ಲ, ಬಿಕಾಸ್ ಆಫ್ ಮೈ ಕಂಡೀಷನಿಂಗ್ ಅಥವಾ ನನ್ನ ಎಕ್ಸ್ಪೀರಿಯನ್ಸಸ್ಸಿಂದ. ಸೊ ಸಿನಿಮಾಗೆ ಬಂದಾಗಲೂ ತುಂಬ ದಿವಸ ಉಳ್ಕೊತೀನಿ ಇಲ್ಲಿ ಅಂತ ಅನಿಸಿರಲಿಲ್ಲ ನನಗೆ. ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಇದು ಸಿನಿಮಾಲು ಒಂದು ಇಟ್ ವರ್ಕ್ಸ್ ಅಂಡರ್ ಸೆಟ್, ಒಂದು ಫಾರ್ಮುಲಾ ಇದೆ, ಅದಕ್ಕೆ ಒಂದು ಚೌಕಟ್ಟಿದೆ. ಅದರಲ್ಲಿ ಹಿಂಗೆ ಇರ್ತಾರೆ, ಸ್ಟಾರ್ಗಳಂದರೆ ಹಿಂಗೆ ಇರ್ತಾರೆ, ಡೈರೆಕ್ಟರ್ ಅಂದರೆ ಹಿಂಗೆ ಇರ್ತಾರೆ, ಮಾಸ್ಟರ್ಸ್ ಅಂದರೆ ಹಿಂಗೆ ಇರ್ತಾರೆ, ಇವೆಲ್ಲ. ಸೊ ತುಂಬ ದಿವಸ ಉಳಿತೀನಿ ಅಂತ ಅಂತಿರಲಿಲ್ಲ. ಬಟ್ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಇದ್ದಿದ್ದರಿಂದನೇ ಒಂದಷ್ಟು ಆಪರ್ಚುನಿಟಿಗಳು ಬರೋಕ್ಕೆ ಶುರು ಆಯಿತು ಅನಿಸುತ್ತೆ. ಕಂಠಿ ವಾಸ್ ಫಸ್ಟ್ ಫುಲ್ ಫ್ಲೆಜ್ ಸಿನಿಮಾ ಅಂತ ಹೇಳ್ಬೋದು, ಅಥವಾ ಫುಲ್ ಫ್ಲೆಜ್ ರೋಲ್ ನನಗೆ ಸಿನಿಮಾದಲ್ಲಿ. ಅದಕ್ಕೆ ಮುಂಚೆ ಫಸ್ಟ್ ನನ್ನ ಸಿನಿಮಾಗೆ ಸೇರಿಸ್ಬೋದು ಅಂತ ಟ್ರೈ ಮಾಡಿದ್ದು ಫಸ್ಟು ಕಾಲೇಜಲ್ಲಿದ್ದಾಗಲೇ ನನ್ನ ಲೆಕ್ಚರ್ ಒಬ್ಬರಿದ್ದರು, ಅಲ್ಲಿ ನಾಟಕದ ಇನ್ಚಾರ್ಜ್ ಅವರು, MNM ಅಂತ ಮುರಳೀಧರ್ ಅಂತ. ಅವರು ಇವರು ಹಂಸಲೇಖ ಅವ್ರು ಯಾವುದೋ ಸಿನಿಮಾ ಮಾಡ್ತಾಯಿದ್ರೆ ಹೋಗು ಅಲ್ಲಿ ಫೋಟೋ ಕೊಡು ಅಂತ. ನಮ್ಮ ಫೋಟೋನೇ ಇರ್ತಾರೆ. ಅವಾಗ ಯಾರು ಫೋಟೋ ತೆಗೆಸ್ಕೊತಾರೆ, ನಾವು ID ಕಾರ್ಡಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಫೋಟೋ ತೆಗೆದಿದ್ದಿಲ್ಲ. ಆಮೇಲೆ ಅದೇ ಪಾಸ್ಪೋರ್ಟ್ ಸೈಜ್ ಫೋಟೋನೇ ಕೊಟ್ಟು ಕಳಿಸಿದೆ, ಏನೂ ಆಗಲಿಲ್ಲ ಅಲ್ಲಿ. ಅದಾದ ನಂತರ ಮಾಸ್ಟರ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾಗ ಹರೀಶ್ ಅಂತ ಒಬ್ಬ ಫ್ರೆಂಡ್ ಇದ್ದ. ಅವನ ಫ್ರೆಂಡು ಧರ್ಮ, ಆ್ಯಕ್ಟರ್ ಧರ್ಮ. ಸೊ ಧರ್ಮನೇ ಫಸ್ಟು ಆಡಿಷನ್ ಮಾಡಿದ್ದು. ನನ್ನ ಫ್ರೆಂಡ್ ಮನೆಯಲ್ಲೇ ಒಂದು ದಿವಸ ಅದನ್ನ ಹೇಳು ಹಿಂಗೆ ಹೇಳು ಅಂತೆಲ್ಲ ಹೇಳಿ, ಪರವಾಗಿಲ್ಲ ಕಣ ಚೆನ್ನಾಗಿ ಮಾಡ್ತೀಯ ನೀನು, ಸರಿ ಬಾ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ, ಒಂದು ಬಾಲ್ಗೆ ಒಳ್ಳೆ ರೋಲ್ ಇದೆ ಕೊಡಿಸ್ತೀನಿ ಅಂತ ಅಂದ. ನಾನು ಮತ್ತು ಇನ್ನೊಬ್ಬ ರಮೇಶ್ ಅಂತ ಅನಿಸುತ್ತೆ, ಅವನು ಇದರಲ್ಲಿ ಕೋಲಾರದಲ್ಲಿ ರೈಸ್ ಮಿಲ್ ಓನರ್ ಅವನು. ಅವನಿಗೂ ಸಿನಿಮಾ ಆಸಕ್ತಿ, ಅವನು ಬಂದಿದ್ದ. ಹೋಗೋಷ್ಟರೊಳಗೆ ಇವರು ರಾಜೇಶ್ ಆ ರೋಲ್ ಮಾಡ್ತಾಯಿದ್ರು, ನಟರಂಗ ರಾಜೇಶ್. ಆವಾಗಲೇ ಹಿ ವಾಸ್ ಅ ವೆಲ್ ನೋನ್ ಆ್ಯಕ್ಟರ್.
ವಂಡರ್ಫುಲ್ ಆ್ಯಕ್ಟರ್. ಸರಿಯಪ್ಪ ಇಲ್ಲಲ್ಲ ಬಿಡು ನಾವು ಹೊರಡ್ತೀವಿ ಅಂತ ಹೊರಡೋಕೆ ರೆಡಿ ಇದ್ವಿ. ಅಷ್ಟರೊಳಗಡೆ ಅಲ್ಲಿ ಶಶಿ ಅಂತಿದ್ರು ಅನ್ಸುತ್ತೆ, ಸಾಯಿ ಪ್ರಕಾಶ್ ಅವರ ಅಸಿಸ್ಟೆಂಟ್ ಅಸೋಸಿಯೇಟ್. ಅವರೇ ನೀವೆಲ್ಲ ಧರ್ಮನ್ ಫ್ರೆಂಡ್ಸ್ ಅಲ್ಲೋನಪ್ಪ, ಬನ್ನಿ ಹಂಗೆ ಒಂದು ಸ್ವಲ್ಪ ನಿಂತ್ಕೊಳ್ಳಿ ಅಂತ ಧರ್ಮನಿಂದ ನಿಲ್ಲಿಸ್ಬಿಟ್ರು. ಸಿಕ್ಕಾಕೊಂಡ್ವಿ 20 ದಿವಸ ಹಿಂದೆ ನಿಂತ್ಕೊಳ್ಳೋದು, ಎಲ್ಲ ನಗಿ ಅಂದಾಗ ನಗೋದು, ಶಾಕ್ ಆಗಿ ಅಂತ ಶಾಕ್ ಆಗೋದು. ಸೊ ಅವನ ಹಿಂದೆ ಸಿಗಾಕೊಂಡು ಆವಾಗ ಈಗಲೂ ಒಂದಷ್ಟು ಜನ, ರಮೇಶ್ ಕಾಂಟ್ಯಾಕ್ಟ್ ಇಲ್ಲ, ಮುತ್ತು ಅಂತ ಇನ್ನೊಬ್ಬ ಇದ್ದ ನಮ್ಮ ರೂಮ್ ಮೇಟ್. ನಮ್ಮ 3 ಜನಕ್ಕೆ ಒಂದು ರೂಮ್ ಕೊಟ್ಟಿದ್ರು. ಒಂದು ಡಬಲ್ ಕಾಟ್ ಇತ್ತು, ಡಬಲ್ ಕಾಟ್ ಪಕ್ಕದಲ್ಲಿ ಒಂದು 2 ಅಡಿ ಜಾಗ ಇತ್ತು, ಪಕ್ಕದಲ್ಲಿ ಟಾಯ್ಲೆಟ್. ನನಗೆ ಯಾರ ಜೊತೆನೂ ಮಲ್ಕೊಂಡಲ್ಲ, ಅದುವರೆಗೂ ಅಭ್ಯಾಸ ಇರಲಿಲ್ಲ. ನಾನಿಲ್ಲ ನೀವು ಬೆಡ್ಡಲ್ಲಿ ಮಲ್ಕೊಂಡಿದ್ದು, ನಾನು ಕೆಳಗಡೆ ಮಲ್ಕೊತಾ ಇದ್ದೆ. ಸೊ ಸಂಜೆ ಆದರೆ ಧರ್ಮನ ರೂಮ್ಗೆ ಹೋಗ್ತಾಯಿದ್ವಿ, ಅವ್ನು ಊಟ ಕೊಡಿಸ್ತಾ ಇದ್ದ. ಇಷ್ಟೇ. ಇವ್ನು ಹೇಳ್ತಾ ಇದ್ದ ರೈಸ್ ಮಿಲ್ ಓನರ್, ಆವಾಗ ಕಿಶೋರ ಓಡೋಣ ಕಣಮ್ಮ ಆಗ್ತಾಯಿಲ್ಲ ನನಗೆ, ತುಂಬ ಅವಮಾನ ಆಗ. ರೈಸ್ ಮಿಲ್ ಓನರ್ ಪಾಪ ಅಲ್ಲಿ ರಾಜನ್ ಥರ ಇದ್ದವನು ಇಲ್ಲಿ ಬಂದು ರಿಯಾಕ್ಷನ್ ಕೊಡ್ಕೊಂಡು ನಿಂತ್ಕೋಬೇಕಂತ. ಓಕೆ. ಸೊ ಹೀಗೆ ಮತ್ತು ಅಟ್ಟಹಾಸ 2013 ಕ್ಯಾರೆಕ್ಟರ್ ಆಫ್ ವೀರಪ್ಪನ್ ನೀವು ಪ್ಲೇ ಮಾಡೋವರೆಗೂ ಬಹುಶಃ ಹೀರೋಯಿನ್ ಅಣ್ಣನ ಪಾತ್ರ ಈ ಥರದೇ ಒಂದಷ್ಟು ಚಿಕ್ಕ ಚಿಕ್ಕ ರೋಲ್, ಒಂಥರ ಕನೆಕ್ಟಿಂಗ್ ಡಾಟ್ಸ್ ಫಾರ್ ಯೋರ್ ದಟ್ ಬಿಗ್ ಬ್ರೇಕ್. ಯಾ ಕೈಂಡ್ ಆಫ್ ದುನಿಯಾ ವಾಸ್ ಅ ಬಿಗ್ ಥಿಂಗ್ ಮಧ್ಯದಲ್ಲಿ. ದುನಿಯಾ ವಾಸ್ ಆಲ್ಸೋ, ಎಸ್, ದುನಿಯಾ ಇನ್ 2007. ಕಂಠಿನೇ ಇಟ್ ವಾಸ್ ಕ್ವೈಟ್ ಬಿಗ್. ಹಂಗೆ ನೋಡೋಕೆ ಹೋದೆ ಕಂಠಿ ಆದಮೇಲೆ ಅದೇ ಐ ವಾಸ್ ಲಕ್ಕಿ. ಹಂಗೆ ನೋಡೋಕೆ ಹೋದರೆ ಮಿಕ್ಕಿದ್ದು ಇದೆಲ್ಲ ಚೌಕಟ್ಟುಗಳ ಮಧ್ಯೆ ಇದ್ದರೂ ಆ ಸಿನಿಮಾ ನನಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಬಿಡ್ತು. ಕಂಠಿ ಅದೇ ಅಗೇನ್ ಬಾಬು ಕರ್ಕೊಂಡು ಹೋಗಿದ್ದು ಅಲ್ಲಿಗೆ. ನಾವಿಬ್ಬರು ಒಟ್ಟಿಗೆ ಒಂದು ನಾಟಕ ಮಾಡಿದ್ವಿ ಇದರಲ್ಲಿ ಮಾಸ್ಟರ್ಸಲ್ಲಿದ್ದಾಗ, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅಂತ ಒಂದು ನಾಟಕ ಮಾಡಿದ್ವಿ. ಈ ಡೈರೆಕ್ಟೆಡ್ ದಟ್ ಪ್ಲೇ. ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಬಂತು ಫಾರ್. ಬರಲಿಲ್ಲ, ತೊಗೊಂಡ್ವಿ. ತೊಗೊಂಡ್ರಾ? ಯು ಮೀನ್ ಅಂದರೆ ಈಗೆಲ್ಲ ಅವಾರ್ಡ್ ಯಾರು ಕೊಡ್ತಾರೆ? ತೊಗೋಬೇಕು ನೀವು, ಆವಾಗಲಿಂದನೇ ತೊಗೋಬೇಕು. ಬಟ್ ಆವಾಗ ಬರೀ ನೀವು ಲಾಬಿ ಮಾಡಬೇಕಾಯ್ತು, ಇನ್ಫ್ಲುಯೆನ್ಸ್ ಮಾಡಬೇಕಾಯ್ತು. ಈಗ ದುಡ್ಡು ಗಿಡ್ಡೆಲ್ಲ ನಡೆಯುತ್ತೆ ಅಂತ ಕೇಳಿದ್ದೀನಿ. ಆಗಲೇ ಶುರು ಆಯಿತು ಅಂತ ಕೇಳ್ಪಟ್ಟೆ. ಕಿಶೋರ್ ಸರ್ ಎಷ್ಟು ಚೆನ್ನಾಗಿ ಸತ್ಯ ಹೇಳೋದು ಇಲ್ಲ, ಒಳ್ಳೆ ನಿಲ್ಲುವುದು. ಬಟ್ ಥ್ಯಾಂಕ್ ಯು ಫಾರ್ ಸೋ ಆನೆಸ್ಟ್ಲಿ ಓಪನಿಂಗ್ ಅಬೌಟ್. ಅದು ಗಿಲ್ಟ್ ಇರುತ್ತಲ್ಲ, ಅದು ಹೇಳ್ಕೋಬೇಕು, ಎಲ್ಲ ಕಡೆ ಹೇಳ್ಕೊಂಡ್ಬಿಡ್ತೀನಿ ಅದಕ್ಕೆ ನಾನು. ವಾಟ್ ಹ್ಯಾಸ್ ಸೋಲುಗಳು ಟಾಟ್ ಯು? ಲೈಕ್ ಉದಾಹರಣೆಗೆ ಕಬಡ್ಡಿ ಟೈಮ್, ಅದು ಯಾವ ವರ್ಷ ಅದು? ಪ್ರೊಡ್ಯೂಸ್ ಎಲ್ಲ ಮಾಡ್ಬೋದು ಅಂತೆಲ್ಲ ಹೆಂಗೆ ಏನೂ ಬರ್ತಾರೆ, ದುಡ್ಡೇ ಇರ್ತಾರಲ್ಲ ಕೈಯಲ್ಲಿ. ತುಂಬ ಮೊಂಡ ಧೈರ್ಯ. ಯಾಕೆ ಅದು ಬಂದಿದ್ದಾದರೂ ಯಾಕೆ? ಸುಮ್ಮನೆ ಬಾಬು ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಸೊ ಯಾಕೆ ಮಾಡಬಾರ್ದು ಅಂತ ಸುಮ್ಮನೆ ಹಿಂಗೆ ಮಾತಾಡ್ತಾ ಬಂದಿದ್ದು. ಸೊ ಸುಮಾರು ಜನ ಜೊತೆಗೆ ಥಿಯೇಟರ್ ಟ್ಯಾಲೆಂಟರ್ ಸುಮಾರು ಜನ, ಸರ್ವೇಶ್ ಅಂತ ಇವಾಗ ಆರ್ಟ್ ಡೈರೆಕ್ಟರು ಸರ್ವೇಶ. ಸೊ ಇವರೆಲ್ಲ ಇದ್ರಲ್ಲ, ಎಲ್ರಿಗೂ ಒಂದು ಆಪರ್ಚುನಿಟಿ ಆಗಿಬಿಡುತ್ತೆ, ಯಾಕೆ ಟ್ರೈ ಮಾಡಬಾರ್ದು, ಮಾಡಬೇಡ ಅಂತ. ಸೊ ಆ ಧೈರ್ಯದಲ್ಲಿ, ಮೊಂಡ ಧೈರ್ಯದಲ್ಲಿ ಕೈ ಹಾಕಿತ್ತು. ಬಟ್ ಏನಾಗೋಯ್ತು, ಫಸ್ಟೇ ಒಂದು ಟೂರ್ನಮೆಂಟ್ ಅಂತ ಪ್ಲಾನ್ ಮಾಡ್ಕೊಂಬಿಟ್ರು ಇವರು. ಪಬ್ಲಿಸಿಟಿಗೋಸ್ಕರ ಒಂದು ಟೂರ್ನಮೆಂಟೇ ಮಾಡಿ, ಒಂದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟು ನಾವೇ ಕಂಡಕ್ಟ್ ಮಾಡಿದ್ವಿ. ಯಾಕೆ ಅವಶ್ಯಕತೆ ಇರಲಿಲ್ಲ, ಅದು ಬೇರೆ ಎಲ್ಲೋ ಹೋಗಿ ಶೂಟ್ ಮಾಡ್ಬೋದಾಗಿತ್ತು, ಹೆಂಗೋ ಮಾಡ್ಬೋದಾಗಿತ್ತು. ಅದನ್ನು ಮಾಡಿ ಇರೋ ದುಡ್ಡೆಲ್ಲ ಅಲ್ಲೇ ಖರ್ಚು ಮಾಡಿಬಿಟ್ವಿ. ಸಿನಿಮಾ ಮಾಡೋಕ್ಕೆ ದುಡ್ಡಿರಲಿಲ್ಲ. ಆಮೇಲೆ ದೇನೆಲ್ಲ ಆಲ್ ಆಫ್ ಪ್ರೊಡ್ಯೂಸರ್ಸ್ ಕೇಮಿನ್, ಬೇರೆ ಎಲ್ಲ ಹೊರಗಡೆಯಿಂದ ಬಂದರು. ಅದಾದಮೇಲೆ ಹ್ಯಾಡ್ ಟು ವಾಕ್ ಔಟ್ ಆಫ್ ದ್ಯಾಟ್. ಸೊ ಸುಮಾರು ಸಮಸ್ಯೆಗಳು ಆಯಿತು ಆವಾಗೆಲ್ಲ. ಇವನ್ ನಮ್ಮ ಬಾಬು ಒಂದು ಪ್ರೆಸ್ ಮೀಟೆಲ್ಲ ಮಾಡಿ ಕರೆಕ್ಟಾಗಿ ನನಗೆ ಎಲ್ಲ ಕಬಡ್ಡಿ ಕೂಡ ಆಪರ್ಚುನಿಟಿ ಬಂತು ಅಲ್ಲಿ ತಮಿಳಿನಲ್ಲಿ. ಸೊ ನಾವಿಲ್ಲಿ ಈ ಸಿನಿಮಾ ಮುಗಿಸ್ಬಿಟ್ಟಿದ್ದೆ, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಮುಗಿಸ್ಬಿಟ್ಟಿದ್ವಿ. ನನಗೆ ಫಸ್ಟ್ ಕೇಳಿದ ತಕ್ಷಣ ಭಯ ಶುರು ಆಯಿತು, ಅಯ್ಯೋ ನಮ್ಮ ಸಿನಿಮಾ ಇನ್ನೂ ರಿಲೀಸ್ ಆಗಲಿ, ಇವ್ರು ಬಂದುಬಿಟ್ರೆ ಹೆಂಗೆ ಅಂತ. ಕತೆ ಕೇಳಿದ್ರೆ ಪೂರ್ತಿ ಬೇರೆನೇ ಥರ ಆಯಿತು ಕತೆ. ನಮ್ಮದು ಕಾಂಟೆಂಪ್ರರಿ ಪಾಲಿಟಿಕ್ಸ್ ಆಫ್ ಕಬಡ್ಡಿ, ಅದರ ಬಗ್ಗೆ ಇದ್ದಿತ್ತು. ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ದ್ಯಾಟ್ ವಾಸ್. ತುಂಬ ಒಳ್ಳೆ ರೋಲ್ ಬೇರೆ ನನಗೆ ಅದರಲ್ಲಿ. ಸೊ ನಾನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ ಅದನ್ನ. ಇಲ್ಲಿ ಇವರಿಗೆ ಇಲ್ಲಿ ಆಯಿತು, ಇಲ್ಲಿ ಕಬಡ್ಡಿ ಮಾಡ್ಬಿಟ್ಟು ಅಲ್ಲೂ ಮಾಡ್ಬಿಟ್ರೆ ಹೆಂಗೆ ಇದಾಗ್ಬಿಡುತ್ತೆ, ಏನಾಗಲ್ಲ ಅಂತ ನಾನು ಹೇಳ್ತೀನಿ. ಅದು ಚೆನ್ನಾಗಿದೆ, ಅದು ಬೇರೆ ಥರ ಇದೆ, ಇದು ಬೇರೆ ಥರ ಇದೆ. ಇವ್ರು ನಂಬಕ್ಕೆ ರೆಡಿ ಇರಲಿಲ್ಲ. ಪ್ರೆಸ್ ಮೀಟ್ ಮಾಡ್ತೀವಿ, ಪ್ರೆಸ್ ಮೀಟಿಗೆ ಬಂದು ಹೇಳಿ ಅಂತ. ನನಗೆ ಆವತ್ತೇನಾಯ್ತು, ಅಲ್ಲಿ ಫ್ಲೈಟ್ ಏನೋ ಡಿಲೇ ಆಯಿತು, ಪ್ರೆಸ್ ಮೀಟಿಗೆ ಬರೋಕ್ಕಾಗಿಲ್ಲ, ಲೇಟ್ ಆಯಿತು. ಅಷ್ಟರೊಳಗಡೆ ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು, ಕಿಶೋರ್ ಕೃತಿ ಚೌರ್ಯ ಮಾಡಿಬಿಟ್ಟಿದ್ದಾನೆ, ತೊಗೊಂಡೋಗಿ ಕಬಡ್ಡಿ ಸ್ಕ್ರಿಪ್ಟ್ ಅವ್ರು ಕೊಟ್ಬಿಟ್ಟಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವರೆಲ್ಲ ಬರೆದು ಬಿಟ್ರು. ಯಾರು ಬ್ಯಾಂಗ್ಳೂರು ನೀರಲ್ಲಿ ಶಾಮೆ ಪ್ರತಿದ್ ಅನಿಸುತ್ತೆ, ಮಾತೃದ್ರೋಹಿ ಕಿಶೋರ್ ಅಂತ ಕ್ವೆಶ್ಚನ್ ಮಾರ್ಕ್ ಇಲ್ಲ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅನಿಸುತ್ತೆ. ನಾನು ಕೇಳಿದೆ ಶ್ಯಾಮ್ನ ಫೋನ್ ಮಾಡಿ, ಏನು ಶ್ಯಾಮ್ ಹಿಂಗೆ ಬರೆದ್ಬಿಟ್ಟಿದ್ದೀರಾ ಅಂತ. ಇಲ್ಲ ಕಿಶೋರ್ ನೋಡಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇದೆ ಅಂತ, ಇಷ್ಟು ದೊಡ್ಡದಾಗಿ. ಆಮೇಲೆ ಕೊನೆಗೆ ಅಲ್ಲಿ ರಿಲೀಸ್ ಆದಮೇಲೆ ಸಿನಿಮಾ ನಾನು ಇಲ್ಲಿ ತೊಗೊಂಬಂದು ಪ್ರೆಸ್ಸವ್ರಿಗೊಂದು ಶೋ ಹಾಕಿ, ಯಾಕಂದ್ರೆ ಅಲ್ಲಿವರೆಗೂ ಅದು ನಡೀತಾನೇ ಇತ್ತು, ನಾನು ಕದ್ಬಿಟ್ಟಿದ್ದೀನಿ ಸ್ಕ್ರಿಪ್ಟು ಅನ್ನೋದು. ಸೊ ಇಲ್ಲಿ ಶೋ ಹಾಕಿ ಪ್ರೆಸ್ಸವ್ರಿಗೆ ಎಲ್ರಿಗೂ ತೋರಿಸಿದೆ, ನೋಡಪ್ಪ ಏನಾರು ಇದ್ದರೆ ನೀವೇ ಬರೀರಿ, ಸೇಮ್ ಏನಾರು ಸಿಮಿಲಾರಿಟಿ, ಒಂದು ಪೈಸದಾರು ಸಿಮಿಲಾರಿಟಿ ಇದ್ದರೆ ನೀವು ಬರೀರಿ ಅಂತ. ಕೊನೆಗೆ ಇಲ್ಲಿ ಬರೆದ್ರು ಚಿಕ್ಕ ಚಿಕ್ಕ ಕಾಲಮ್ಗಳು, ಎಲ್ಲೋ ಒಂದು ಕಡೆ 3rd ಪೇಜಲ್ಲಿ ಚಿಕ್ಕದಾಗಿ, ಇನ್ನು ಪ್ರೆಸ್ ಮೀಟ್ ಆಗಿತ್ತು, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ. ಕನ್ನಡ, ತಮಿಳ್, ತೆಲುಗು, ಹಿಂದಿ ಈ ಥರ ದೇರ್ ಇಸ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ನ ಪ್ರಾಜೆಕ್ಟ್ಸ್ಗಳು ನಿಮ್ಮ ಒಂದು ಬಾಡಿ ಆಫ್ ವರ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ಗೇರ್ಸ್ಗಳು ಶಿಫ್ಟ್ ಮಾಡೋದಂಗೆ ಕಾರ್ಗೆ, ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ನೀವು ಹೋಗ್ತಾ ಇದ್ದಾಗ ಯಾವ್ಯಾವ ಥರ ಗೇರ್ ಶಿಫ್ಟ್ ಆಗ್ತಾಯಿತ್ತು ಆ್ಯಸ್ ಎ ಹ್ಯೂಮನ್
ಆ್ಯಸ್ ಹೌ ಯು ಅಪ್ರೋಚ್ ದ ಇಂಡಸ್ಟ್ರಿ? ಅದೇ ಕಾನ್ಷಿಯಸ್ಸಾಗಿ ಏನೂ ಮಾಡಿದ್ದೇ ಇಲ್ಲ. ಸುಮಾರು ಫ್ಲೋ ಜೊತೆನೇ ಹೋದೆ ನಾನು. ಫಸ್ಟ್ ಹ್ಯಾಪಿ ಆಯಿತು ಹೊರಗಡೆ ಅಂತ ಹೇಳಕ್ಕೆ ಹೋದರೆ. ಫಸ್ಟ್ ಹ್ಯಾಪಿ ಅಲ್ಲಿಂದಾನೇ ಆ್ಯಕ್ಚುಲಾಗಿ ಅಲ್ಲಿ ಸಿನಿಮಾಟೋಗ್ರಫರ್ ವಾಸ್ ಡೈರೆಕ್ಟ್ರೇ ತಮಿಳಿಯನು, ಕರುಣಾಕರನ್ ಅಂತ ಸಿನಿಮಾಟೋಗ್ರಫರ್. ಅಲ್ಲಿಂದ ಬೆಟ್ರಿಗೆ ಹೇಳಿ, ಬೆಟ್ರಿ ವಾಸ್ ಡೂಯಿಂಗ್ NH4 ಅಂತ ಒಂದು ಸಿನಿಮಾ, ಅದೇನೇ ದೇಸಿ ನಡಿಂಜಾಲೆ ಅಂತ ಆಮೇಲೆ ಅವರ ಅಸೋಸಿಯೇಟ್ ಮಣಿ ಮಾಡಿತ್ತು. ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ರೋಲ್ ಇತ್ತು. ಅದು ತಮಿಳನ್ನ ಕನ್ನಡ ಥರ ಮಾತಾಡಬೇಕಾಯಿತು. ಸೊ ಕನ್ನಡದವನು ಅಂತಂದ್ರೆ ವೆಟ್ರಿ ಆ ಥರದ್ದೆಲ್ಲ ಚಿಕ್ಕ ಚಿಕ್ಕ ನಾನ್ಸೆಸ್ ಎಲ್ಲ ಕರೆಕ್ಟಾಗಿ ಹಿಡಿತಾರೆ ಅವ್ರು ಸಿನಿಮಾದಲ್ಲಿ. ಸೊ ಹಾಗೆ ನಾನು ಹುಡ್ಕೊಂಬೋದು. ಇಲ್ಲೆಲ್ಲ ಒಂದು ಕಡೆ ಕಾಫಿ ಡೇಲಿ ಮೀಟ್ ಮಾಡಿದ್ವಿ. ನಿಮ್ಮ ಈ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳ ಒಂದು ಪಾತ್ರ ಏನಿದೆ, ಇಲ್ಲಿವರೆಗೂ ಬಂದಿದ್ದು ಇಸ್ ಎ ಸ್ಟ್ರಾಂಗ್ ಫೌಂಡೇಶನ್ ದಟ್ ನೀವು ಕನ್ನಡದಲ್ಲಿ ಸೆಟ್ ಮಾಡಿದ್ದೀರಾ. ಅಲ್ಲಿಂದ ಒಂದು ಸಮಯದ ಗೊಂಬೆ ಥರ ಎಲ್ಲರೂ ಟ್ಯಾಲೆಂಟ್ ಇರುತ್ತೆ, ಎಲ್ಲರೂ ಹಾರ್ಡ್ ವರ್ಕ್ ಹಾಕ್ತಾ ಇರ್ತಾರೆ. ಬಟ್ ಕೆಲವು ಕನ್ವರ್ಟ್ ಆಗಿರಲ್ಲ. ಕೆಲವ್ರಿಗೆ ನನ್ನ ಲೈಫ್ ಇಷ್ಟ ಬಿಡು ಅಂತಲೂ ಬಿಟ್ಟಿರೋರು ಇರ್ತಾರೆ ಅದನ್ನು. ಇನ್ ಯುವರ್ ಪಾರ್ಟಿಸಿಪೇಷನ್ ವಿತ್ ಸಚ್ ಬಿಗ್ ಮೂವೀಸ್ ಅಂತ. ನೀವೇ ಹೇಳ್ಬಿಟ್ರಿ ಆನ್ಸರ್ ಎಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ನಾನು ಕಾಣಿಸ್ತಾ ಇತ್ತು ಅಷ್ಟೇ. ನೀವು ಹೇಳ್ತಾ ಇದ್ದಾಗ ಪಿಕ್ಚರ್ಗೆ ಅವರೆಲ್ಲ ಬಂದು ಹೋದರು. ಎಕ್ಸಾಂಪಲ್ ಕೊಡಬೇಕಂದ್ರೆ ಸುನಿಲ್ ಅಂತ ಒಬ್ಬ ಆ್ಯಕ್ಟ್ರು, ಇದರಲ್ಲಿ ರಾಕ್ಷಸದಲ್ಲಿ ಅವನು ಯಾವ ರೋಲು, ಅದರ ರೋಲ್ ಹೆಸರು ನನಗೆ ಮರ್ತೋಯ್ತು. ತುಂಬ ಚೆನ್ನಾಗಿ ಮಾಡಿದ್ದ, ವಂಡರ್ಫುಲ್ ಆ್ಯಕ್ಟರ್. ಅದಾದ ನಂತರ ಅವ್ನಿಗೇನು ಆಗಲಿಲ್ಲ ಪಾಪ. ಮತ್ತು ಇದು ಮಾಡಿದ್ರು, ಜೋಗಿ ಮಾಡಿದ್ರು ಅನಿಸುತ್ತೆ. ಜೋಗಿಯಲ್ಲಿ ಏನು ಮಜಾ ಆಯಿತು ಅಂದರೆ, ನಾನು ಕರೆದಿದ್ರು ಜೋಗಿಯಲ್ಲಿ. ಅಲ್ಲಿ ಹೋಗಿ ಕೂತಿದ್ದೆ, ಯಾರೂ ಇರಲಿಲ್ಲ. ಇವರು ಪ್ರೇಮ್ ಇರಲಿಲ್ಲ, ಯಾರೊಬ್ಬರು ಬಂದು ರೋಲ್ ಹೇಳ್ತಾರೆ ಅಂತ ಹೇಳಿದ್ರು. ಯಾರೂ ಬರಲಿಲ್ಲ ಮೀಟ್ ಮಾಡೋಕ್ಕೆ. ಅದೆಲ್ಲ ಹೊರಗಡೆ ಏನೋ ಕೆಲಸಗಳಿತ್ತು, ಪ್ರಿಪ್ರೇಷನ್ ನಡೀತಾ ಇತ್ತು. ನಾನು ಕೇಳಿದೆ, ನನಗೆ ರೋಲ್ ಏನಂತ ಹೇಳಿಬಿಟ್ರೆ ನನಗೆ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಅದು ಏನು ಮಿಸ್ಕಮ್ಯುನಿಕೇಟ್ ಆಯಿತು ಏನೋ ಗೊತ್ತಿಲ್ಲ. ಅಲ್ಲಿ ಯಾರೋ ಹೋಗಿ ಹೇಳಿದೆ, ಕತೆ ಕೇಳ್ದ ಅವನು ಅಂತ ಏನೋ ಹೇಳಿದೆ. ಅವ್ರಿಗೇನು ಅನಿಸಿದೆ. ಅದಾದಮೇಲೆ ಅಶ್ವಿನಿ ಇವರು ಹೇಳ್ತಾರೆ, ರಾಮ್ ಪ್ರಸಾದ್ ಹೇಳ್ತಾರೆ ನನಗೆ, ಏಯ್ ಏನಪ್ಪ ನೀನು ಅಲ್ಲೋ ಕತೆ ಕೇಳ್ಬಿಟ್ಟು ಅಂತೆ, ಅವರು ಡೈರೆಕ್ಟ್ರು ರೌಡಿಗಳ ಕೈಲಿ ಆ್ಯಕ್ಟ್ ಮಾಡಿಸಿದ್ದಾರೆ ಅಂತಂದರು. ನಾನು ಕತೆ ಕೇಳಿಲ್ಲ ಸರ್, ನಾನು ರೋಲ್ ಕೇಳಿದೆ. ಅದು ನನ್ನ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಕರ್ತವ್ಯ. ಅದು ಒಂದು ರೋಲ್ನ ತಿಳ್ಕೊಂಡು ನಾನು ಪ್ರಿಪೇರ್ ಆಗೋದು ನನ್ನ ಕರ್ತವ್ಯ ಅಷ್ಟು. ನಾನು ಕೇಳಿದೆ, ಅವ್ರಂಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನನಗೇನಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ನಿಜ ಒಂದು ಒಳ್ಳೆ ಆಪರ್ಚುನಿಟಿ ಇದ್ದಿರ್ಬೋದೇನೋ ಅಲ್ಲಿ. ಬಟ್ ಸುನಿಲ್ಗೆ ಅದರಲ್ಲಿ ಸಿಕ್ಕಿದ ಆಪರ್ಚುನಿಟಿ ನೋಡಿ ನನಗೆ ಆ್ಯಕ್ಚುಲಾಗಿ ಆದಿ ಅವರ ರೋಲ್ಗೇನೋ ಕೇಳಿದ್ರು ಅನ್ಸುತ್ತೆ, ಕರೆದಿದ್ರು ಅನ್ಸುತ್ತೆ, ಗೊತ್ತಿಲ್ಲ ಯಾವ ರೋಲ್ಗೆ ಅಂತ ನನಗೆ. ಜೊತೆಗೆ ಅದರಲ್ಲಿ ರಾಕ್ಷಸ ಅಂತಲೇ ತೊಗೊಂಡ್ರೆ ಸುಮಾರು ಜನ, ಶಂಕರ್ ನಾರಾಯಣ್ ಅಂತ ಒಬ್ಬರು ಆ್ಯಕ್ಟ್ರು ಇಸ್ ಆಲ್ಸೋ ವೆರಿ ಗುಡ್ ಇವತ್ತಿಗೂ. ಬಟ್ ಅವ್ರಿಗೂ ಏನೋ ಒಳ್ಳೆ ಆಪರ್ಚುನಿಟೀಸ್ ಆಗಲಿಲ್ಲ. ಮತ್ತು ಮುನಿಗೆ ಓಕೆ ಪರವಾಗಿಲ್ಲ, ಈಗ ಒಂದು ಲೆವೆಲ್ ಮುನಿ ಈಸ್ ಓಕೆ. ಬಟ್ ಸ್ಟಿಲ್ ಅವರವರ ಕೇಪಬಿಲಿಟೀಸ್ಗೆ ತಕ್ಕಂಥ ಆಪರ್ಚುನಿಟೀಸ್ ಆಗಲೇ ಇಲ್ಲ ಅಂತ ಅನ್ಸುತ್ತೆ. ಇವ್ರು ಆಲ್ ತುಂಬಾ ಅಂಡರ್ ರೇಟೆಡ್ ಆ್ಯಕ್ಟರ್ಸ್. ರಂಗಣ್ಣ ರಘುವರ್ ಒಬ್ಬರೇ, ಅಂದರೆ ರಂಗಣ್ಣ ರಘುವರ್ ಮುಂಚೆನೇ ಸ್ಟಾರ್, ಅದಕ್ಕಿಂತ ಮುಂಚೆನೇ ಚೆನ್ನಾಗಿ ಆಗೋಯ್ತು ಅವ್ರಿಗೆ. ಬಟ್ ಅದರಲ್ಲಿ ಬಂದ ಹೊಸ ಆ್ಯಕ್ಟ್ರ್ಗಳಿಗೆ ಯಾರಿಗೂ ಏನೂ ಆಗಲ್ಲ. ಅಂದರೆ ಬೆನಿಫಿಟ್ ಅಂತ ಸಿಕ್ಕಿದ್ದು ನನಗೊಬ್ಬನಿಗೆ ಅನಿಸುತ್ತೆ. ನನಗೆ ನಂತರ ವಿಜಿಗೆ ಅದರಿಂದ ಏನೂ ಆಗಲ್ಲ. ವಿಜಿಗೆ ದುನಿಯಾಯಿಂದನೇ ಆಗಿತ್ತು, ರಾಕ್ಷಸದಿಂದ ಏನೂ ಆಗಲಿಲ್ಲ. ಸೊ ಈ ಥರ ಅದೇ ನೀವು ಹೇಳ್ದಂಗೆ ಸಮಯದ ಗೊಂಬೆ. ಸೊ ನೀವು ಆ್ಯಕ್ಚುಲಿ ಮೀಟಿಂಗ್ ಅಂತ ಕೂತ್ಕೊಂಡಾಗ ಏನು ನೋಡಿ ಎಸ್ ಅಂತೀರ? ಈಗ ಉದಾಹರಣೆಗೆ ಈಗ ಘಾಟಿಯ ಇಳಿದು ಐ ಥಿಂಕ್ ಇವತ್ತವರೆಗೂ ನಿಮ್ಮದು ಮೋಸ್ಟ್ ಹ್ಯಾಪನಿಂಗ್ ಸಾಂಗ್ ಅಂದರೆ ಅದೇನಾ? ಸಾಂಗೇನೇ ಅದು ಅನ್ಸುತ್ತೆ. ಸಾಂಗ್ಗಳೇ ಇಲ್ಲ ನನಗೆ, ಎಲ್ಲಿ ಬರ್ತದೆ ಅದಕ್ಕೆ ವಿಲನ್ಗಳಿಗೆ ಸಾಂಗ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ದಟ್ ಈಸ್ ಒನ್ ಇದು. ಬಟ್ ವಾಟ್ ಆರ್ ದೀಸ್ ಈ ಶಾವಿಗೆ ಪಾಯಸದ ಮಧ್ಯೆ ಇರೋ ಗೋಡಂಬಿಗಳಂತವ್ರಲ್ಲ, ಹಾಗೆ ನಿಮ್ಮ ಕರಿಯರಲ್ಲಿ ಒಂದಷ್ಟೆಲ್ಲ ಮಧ್ಯೆ ಏನೇನೋ ಬರ್ತಾ ಇರುತ್ತಲ್ಲ, ಆ ಲೆಕ್ಕಾಚಾರಗಳು ಹೆಂಗೆ ತೊಗೊತೀರಾ? ವಾಟ್ ಯು ಲುಕ್ ಫಾರ್ ವೆನ್ ಯು ಸೇ ಎಸ್? ಅದೇ ನಾನು ಎಸ್ ಹೇಳೋಕ್ಕೆ ಮುಂಚೆ ಬೇರೆಯವರು ಯೋಚನೆ ಮಾಡ್ಕೊಂಬಂದಿರ್ಬೇಕಲ್ಲ, ಇದಕ್ಕೆ ಇವನು ಎಸ್ ಅಂತ. ಸೊ ಆ್ಯಕ್ಚುಲಿ ರಕ್ಷಿತ್ಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ನಾನು ಇದುವರೆಗೂ ಮಾಡಿದ್ದಕ್ಕಿಂತ ಬೇರೆ ಥರದ ಪಾತ್ರ ಅದು ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದಕ್ಕೆ, ಆ ವಿಷನ್ ಇದ್ದಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಇಟ್ಸ್ ಆಲ್ವೇಸ್ ಸಂಬಡಿ ಕಮಿಂಗ್ ವಿತ್ ಅ ವಿಷನ್ ಆ್ಯಂಡ್ ದೆನ್ ಯು ಬೀಂಗ್ ಆ ಥರದ್ದು ಒಂದು ಹೊಸದಿದೆ ಅಂತ ಹುಡ್ಕೋದಿದೆಯಲ್ಲ, ಅದನ್ನು ಆ್ಯಕ್ಚುಲಾಗಿ ನಾನು ಅದನ್ನು ಮಾಡಬೇಕಾ ಬೇಡ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ರಿಚಿ ಕ್ಯಾರೆಕ್ಟರ್ ನನಗೆ ಭಾರಿ ಇಷ್ಟ ಆಗೋಯ್ತು. ಬರ್ಕೊಂಡಿದ್ದು ರೀ, ನನಗೆ ಆ ಕ್ಯಾರೆಕ್ಟರ್ ಕೊಟ್ಟರೆ ಮಾಡ್ತೀನಿ ಅಂದೆ. ರಕ್ಷಿತಿ ಸಾರ್ ನನಗೆ ಬರ್ಕೊಂಡಿದ್ದೀನಿ ಸರ್ ಅಂತ. ಸರಿ ಓಕೆ ಅಂತ ನಾನು ಸುಮ್ಮನಾಗೋಗ್ಬಿಟ್ಟಿದ್ದೆ ಒಂದಷ್ಟು ದಿವಸ. ಬಟ್ ಆ ಹಾಡು ಫಸ್ಟೇ ಕೇಳಿಸಿದ್ರು ನನಗೆ. ಹಾಡೊಂದು ಸಿಕ್ಕಾಪಟ್ಟೆ ಅಟ್ರಾಕ್ಷನ್ ಇತ್ತು. ಸೊ ಹಾಡು ಸಿಗುತ್ತಲ್ಲ ಈ ಭಾಗದಲ್ಲಿ. ಸೊ ಹಾಡು ತುಂಬ ದಿವಸ ಉಳ್ಕೊಳ್ಳುತ್ತೆ. ಜೊತೆಗೆ ಏನು ಕಥೆ ಸಿನಿಮಾ ಎಲ್ಲವೂ ಮುಗಿದೋಗ್ಬಿಡ್ಬೋದು, ಬಟ್ ಹಾಡು ಅದರ ನಂತರ ಉಳ್ಕೊಂಡಿರುತ್ತೆ. ಸೊ ಹಾಡು ಜೊತೆಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಗಿರುತ್ತೆ.
ಸೊ ಇಟ್ಸ್ ಬಿಗ್ ಅಡ್ವಾಂಟೇಜ್ ಫಾರ್ ಆ್ಯಕ್ಟರ್ಸ್. ಈ ಯೋಚನೆ ಮಾಡಿದ ಜೊತೆಗೆ ಸಿಕ್ಕಾಪಟ್ಟೆ ನಾನು ಮಿಸ್ಕಾಸ್ಟ್ ಆಗ್ಬಿಡ್ತೀನಿ ಅನ್ನೋ ಅಂತ ಒಂದೊಂದು, ಯಾಕಂದರೆ ಸಿನಿಮಾಗೂ ತೊಂದರೆ ಆಗುತ್ತೆ, ಸಿನಿಮಾಗಿನೇ ಆ್ಯಕ್ಚುಲ್ ಆಗಿ ನನಗೇನು ತೊಂದರೆ ಆಗಲ್ಲ, ನಿಮ್ಮ ಕರಿಯರ್ಗೆ ಏನೂ ಆಗ್ತಿರಲಿಲ್ಲ. ಈಗ ಒಂದು ಪಾತ್ರ ನಾನು ಮಾಡೋದು ಇನ್ನೊಂದು ಯಾವುದೋ ಒಂದು ಪಾತ್ರ ಬ್ಯಾಕಪ್ ಇರ್ತದೆ, ಏನು ಸಮಸ್ಯೆ ಇಲ್ಲ, ಅದು ವರ್ಕ್ ಆಗಲಿಲ್ಲ ಅಂದರು. ನನಗೇ ಇನ್ಸೆಕ್ಯೂರಿಟಿ ಇತ್ತು, ಮಾಡ್ಬೋದಾ ಬೇಡವಾ, ಆಗುತ್ತಾ ಇಲ್ವಾ ಅಂತ ಅನ್ನೋದಂತು. ಒಂದು ದಿವಸ ಗ್ಯಾಪ್ ಬಿಟ್ಟೆ, ಅದಾದಮೇಲೆ ಇವರು ಅಚ್ಯುತನ ಎಲ್ಲೋ ಸಿಕ್ಕಿದಾಗ ಹೇಳಿದ್ರು, ಮಾಡ್ತಿದ್ದೀನಿ ಕಿಶೋರ್ ಅಂತ ಅಂದ್ಬಿಟ್ಟು. ಅದೇ ಯೋಚನೆ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಅಂತಂದೆ. ಏನು ಚೆನ್ನಾಗಿ ಮಾಡ್ತಾ ಇರಲ್ಲ ಎಲ್ಲರೂ, ಸಖತ್ತಾಗಿದೆ ಕತೆ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಫ್ರೆಶ್ ಆಗಿದೆ, ಸರಿ ಇರಿ ಮಾತಾಡ್ತೀನಿ ಇವತ್ತು ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ ರಿಷಬ್ಗೆ. ರಿಷಬ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಆವಾಗ ರಿಷಬ್ ಸರ್ ಒಂದು ನಿಮಿಷ ಇರಿ ಮಾಡ್ತೀನಿ ಅಂತ. ಆವಾಗ ಆ್ಯಕ್ಚುಲಾಗಿ ಸತೀಶ್ನೇನೋ ಅಪ್ರೋಚ್ ಮಾಡಿದ್ರು ಅನ್ಸುತ್ತೆ ಆ ರೋಲ್ಗೆ, ನೀನಾಸಂ ಸತೀಶ್ನ. ಸತೀಶ್ ಬ್ಯುಸಿ ಇದ್ರು ಆವಾಗ. ಹಿಂಗೆ ಏನೇನೋ ಆಗುತ್ತೆ ನಮ್ಮ ಪಾತ್ರ ಒಂದಾಗಬೇಕು ಅಂದರೆ. ಸೊ ಸತೀಶ್ ಬ್ಯುಸಿನೇ ಆಗಲ್ಲ ಅಂತ ಏನೋ ಫಿಕ್ಸ್ ಆಗಿದೆ. ಏಮಿಟ್ಟೆ ಸರ್ ಮಾಡೋಣ ಅಂತ ರಿಷಬ್. ಅದಾದಮೇಲೆ ಏನೇನೋ ಆಯಿತು. ಅದಾದಮೇಲೆ ಆ್ಯಕ್ಚುಲಾಗಿ ನನಗೆ ಮಲೇರಿಯಾ ಬಂದುಬಿಡ್ತು ಶೂಟಿಂಗ್ ಟೈಮಲ್ಲಿ. ಶೂಟಿಂಗ್ ಹೋಗಬೇಕು, ಇವರೆಲ್ಲ ಪಾಪ ಅಲ್ಲಿ ಹೋಗ್ಬಿಟ್ಟಿದ್ದಾರೆ, ಶೂಟಿಂಗ್ ಮಾಡ್ತಾರೆ. ನಾನು ಡೇಟು ಕೊಟ್ಟಾಯಿತು, ಬಟ್ ನನಗೆ ಮಲೇರಿಯಾ ಬಂದರೆ ಡಯಾಗ್ನೋಸ್ ಮಾಡಲಿಲ್ಲ ಸರಿಗೆ. ಡೆಂಗ್ಯೂ ಅಂದ್ಬಿಟ್ರು. ಡೆಂಗ್ಯೂಗೆಲ್ಲ ನಾನು ಪಪ್ಪಾಯ ಲೀವ್ಸು ಅದು ಇದು ಕುಡ್ಕೊಂಡು ಕೂತಿದ್ದೆ. ಬಟ್ ಪ್ಲೇಟ್ಲೆಟ್ ಕೌಂಟು ಜಾಸ್ತಿ ಆಗೋದು ಕಡಿಮೆ ಆಗೋದು. ಡೈಲಿ ರಿಪೋರ್ಟ್ ಕಳಿಸ್ತಾಯಿದ್ದೆ ರಕ್ಷಿತ್ಗೆ, ಬರ್ತಾಯಿದೆ ಜಾಸ್ತಿ ಆಗ್ಬಿಡೋದು, ಬಂದ್ಬಿಡ್ತೀನಿ ಅಂತ. ಅಲ್ಲಿ ತನಕ ರಕ್ಷಿತ್ ಫ್ರೀ ಇದ್ರಲ್ಲ, ರಕ್ಷಿತ್ ಶೂಟ್ ಮಾಡ್ಕೊತಾರೆ, ರಕ್ಷಿತ್ ರಿಷಬ್ದೆಲ್ಲ ಮಾಡ್ತಾಯಿದ್ರು ಅವರು. ಆಮೇಲೆ ಗೊತ್ತಾಯ್ತು, ಕೊನೆ ಒಂದು 10-12 ದಿವಸ ಡಿಲೇ ಮಾಡಿದೆ ಅನ್ಸುತ್ತೆ ಅದಕ್ಕೆ. ಅದಾದ ಪಾಪ ಅಲ್ಲಿ ತನಕ ಕಾಯ್ದರು ಅವರು. ಅದಾದಮೇಲೆ ಗೊತ್ತಾಯಿತು ಅದು ಪ್ಲಾಸ್ಮೋಡಿಯಂ ವೈರಸ್ ಅಂತ. ಯಾರೋ ಪಾಪ ಲ್ಯಾಬ್ ಟೆಕ್ನಿಷಿಯನ್ ನೋಡಿ ಹೇಳಿ ಆಮೇಲೆ ಇಮಿಡಿಯೇಟಾಗಿ ಅದಕ್ಕೆ ಔಷಧಿ ಕೊಟ್ಟು ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಮತ್ತೆ ಬಟ್ ಅದು ರೋಲ್ಗೆ ಹೆಲ್ಪ್ ಆಯಿತು. ಫುಲ್ ಸಣ್ಣಗಾಗೋಗ್ಬಿಟ್ಟಿದ್ದೆ ಅವಾಗ 15 ದಿವಸ ಜ್ವರದಲ್ಲಿ. ಪ್ರಿಪ್ರೇಷನ್ ನಿಮ್ದಾಗಿತ್ತು ಫಾರ್ ಕಾಂತಾರ? ಏನೂ ಇಲ್ಲ, ಕತೆ ಹೇಳಿದಷ್ಟೇ. ರಿಷಬ್ ಕತೆ ಹೇಳ್ತಾನೆ ಒಂದು ಅದೇ ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ ಅನಿಸುತ್ತೆ. ಅವರ ಇಮ್ಯಾಜಿನೇಷನ್ ಏನಿದೆ, ಕತೆ ಹೇಳ್ತಾನೇ ಹೇಳಿರ್ತಾರಲ್ಲ, ಸುಮಾರು ಡೀಟೇಲಾಗಿ ಹೇಳಿರ್ತಾರಲ್ಲ. ಜೊತೆಗೆ ಅಲ್ಲಿ ಹೋದ ಮೇಲೂ ಸುಮಾರು ಇನ್ಪುಟ್ಸ್ ಬರ್ತಾನೆ ಇರ್ತಾರೆ ಡೈರೆಕ್ಟರ್ ಕಡೆಯಿಂದ. ಹೇಗೆ ಅವರು ಅದನ್ನು ವಿಜುವಲೈಸ್ ಮಾಡಿದ್ದಾರೆ, ಅದು ಹಾಗೆ ಬರ್ತಾ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ದೇ ಕಮೆಂಟಲ್ಲಿ ಅಲ್ಲ ಹೇಳ್ತಾರೆ. ನಿಮ್ಮ ಶೂಟಿಂಗ್ ಎಲ್ಲ ಗೊತ್ತಿಲ್ಲ, ಸುಮಾರು ದಿವಸ ಮಾಡಿದ್ವಿ. ಅಂದರೆ ಮಧ್ಯದಲ್ಲಿ ಒಂದು ಬ್ರೇಕ್ ಬೇರೆ ಬಂದುಬಿಡ್ತು, ಮಳೆ ಬಂತು, ಸೆಟ್ಟೆಲ್ಲ ಇದಾಗೋಯ್ತು ಅಂತ, ಬಿದ್ದೋಯ್ತು ಅಂತ. ತುಂಬ ದಿವಸ ಏನು ಮಾಡಲಿಲ್ಲ ಅನಿಸುತ್ತೆ, ಗೊತ್ತಿಲ್ಲ ನನಗೂ ಎಷ್ಟು ದಿವಸ ಅಂತ. ಒಂದು 20-25 ದಿವಸ ಮಾಡಿರ್ಬೋದು ಅನ್ಸುತ್ತೆ. 25 ಡೇಸ್. ಈಗ ಮತ್ತೆ ಟೂನಲ್ಲಿ ಟೂಲಿಲ್ಲ, ನೀವು ಟೂನಲ್ಲಿ ಅದು ಪ್ರೀಕ್ವೆಲ್ ಅಲ್ಲ. ಅಮೇಝಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ಮತ್ತೆ ಸಿಗೋಣ, ಗೊತ್ತಿಲ್ಲ ಯಾವಾಗ, ಬಟ್ ವಿಲ್ ಆಲ್ವೇಸ್ ಕೀಪ್ ಫಿಂಗರ್ಸ್ ಕ್ರಾಸ್. ಎಸ್, ಥ್ಯಾಂಕ್ ಥ್ಯಾಂಕ್ ಯು. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಇವತ್ತಿನ ಜಸ್ಟ್ ಕ್ಯೂರಿಯಸ್ ವಿತ್ ಕಿಶೋರ್ ಸರ್. ಥ್ಯಾಂಕ್ ಯು.